ಆತ್ಮೇರೆ ನಮಸ್ಕಾರ. ಆಧುನಿಕ ಭಾರತದ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಆಂಗ್ಲೋ ಫ್ರೆಂಚ್ ಸಂಘರ್ಷದ ಕುರಿತು ನಾವು ಅಭ್ಯಾಸ ಮಾಡ್ತಾ ಇದ್ದೀವಿ. ದಕ್ಷಿಣ ಭಾರತದಲ್ಲಿ ಕೋರಮಂಡಲ ತೀರ ಪ್ರದೇಶ ಹಾಗಾದ್ರೆ ಹಿನ್ನಾಡನ್ನ ಬ್ರಿಟಿಷರು ಕರ್ನಾಟಕ ಅಂತ ಹೇಳಿ ಕರಿತಿದ್ರು. ಆ ಪ್ರದೇಶದ ಸಲುವಾಗಿ ಆಂಗ್ಲರಿಗೂ ಮತ್ತು ಫ್ರೆಂಚರಿಗೂ ಸುಮಾರು 20 ವರ್ಷಗಳ ಕಾಲ ಕದನಗಳು ನಡೆದು ಈ ಕದನಗಳನ್ನ ನಾವು ಕರ್ನಾಟಕ ಯುದ್ಧಗಳು ಅಂತ ಹೇಳಿ ಕರಿತೀವಿ. ಈಗಾಗಲೇ ನಾವು 1ನೇ ಕರ್ನಾಟಕ ಯುದ್ಧದ ಕುರಿತು ಅಭ್ಯಾಸ ಮಾಡಿದೀವಿ. ಇವತ್ತು 2ನೇ ಕರ್ನಾಟಕ ಯುದ್ಧದ ಕುರಿತು ತಿಳಿದುಕೊಳ್ಳುವಂತ ಪ್ರಯತ್ನ ಮಾಡೋಣ. ತಮ್ಗೆಲ್ಲ ಗೊತ್ತಿರುವಂತೆ 3 ಕರ್ನಾಟಕ ಯುದ್ಧಗಳು ಸಂಭವಿಸಿದವ. ಅದರಲ್ಲಿ ಮೊದಲನೇದು ಕರ್ನಾಟಕ ಯುದ್ಧ ಏನದಲ್ಲ, ಅದು 1746ರಿಂದ 1748 ತನಕ ನಡೀತದ. ಯಕ್ಷಲಾ ಚಾಪೆಲ್ ಒಪ್ಪಂದದ ಮೂಲಕ ಈ ಯುದ್ಧ ಕೊನೆಗೊಳ್ತದ. ಅದಾದ್ಮೇಲೆ 2ನೇ ಕರ್ನಾಟಕ ಯುದ್ಧ 1749ರಿಂದ 1754 ತನಕ ನಡೀತದ. ಪಾಂಡಿಚೇರಿ ಒಪ್ಪಂದದಿಂದ ಈ ಯುದ್ಧ ಕೂಡ ಕೊನೆಗೊಳ್ತದ. ಇದಾದ್ಮೇಲೆ 3ನೇ ಕರ್ನಾಟಕ ಯುದ್ಧ 1756ರಿಂದ 1763 ತನಕ ನಡೀತದ. ಪ್ಯಾರಿಸ್ ಒಪ್ಪಂದದ ಮೂಲಕ ಈ ಯುದ್ಧವು ಕೂಡ ಕೊನೆಗೊಳ್ತದೆ. ಈಗಾಗಲೇ ನಾವು ಕಳೆದ ಅವಧಿಯಲ್ಲಿ 1ನೇ ಕರ್ನಾಟಕ ಯುದ್ಧದ ಕುರಿತು ಅಭ್ಯಾಸ ಮಾಡಿದೀವಿ. ಇವತ್ತು ಈ 2ನೇ ಕರ್ನಾಟಕ ಯುದ್ಧ ಏನದಲ್ಲ, ಈ ಯುದ್ಧದ ಕುರಿತು ನಾವು ಅಭ್ಯಾಸ ಮಾಡೋಣ. ಈ ಯುದ್ಧಕ್ಕೆ ಸಂಬಂಧಿಸಿದಂತೆ ಯಾವೆಲ್ಲ ಅಂಶಗಳನ್ನ ನಾವು ಅಭ್ಯಾಸ ಮಾಡ್ಬೇಕು ಅನ್ನೋದನ್ನ ಒಂದ್ಸಲ ಇಲ್ಲಿ ನೋಡೋಣ, ಆಮೇಲೆ ಎಕ್ಸ್ಪ್ಲನೇಷನ್ ಮಾಡ್ತಾ ಹೋಗ್ತೀನಿ. ಸೊ ಇಲ್ಲಿ 2ನೇ ಕರ್ನಾಟಕ ಯುದ್ಧ 1749ರಿಂದ 54 ಇದು ನಡೆದಂತ ಇಸ್ವಿ. ಇದಕ್ಕೆ ಪ್ರಮುಖವಾದಂತ 4 ಕಾರಣಗಳಿದಾವ. ಹೈದರಾಬಾದ್ ಸಿಂಹಾಸನಕ್ಕಾಗಿ ಕಲಹ ಒಂದನೇದು, 2ನೇದು ಅರ್ಕಾಟ್ ಸಿಂಹಾಸನಕ್ಕಾಗಿ ಕಲಹ, 3ನೇದು ರಹಸ್ಯ ಒಪ್ಪಂದಗಳು, 4ನೇದು ದಕ್ಕನಿನ ದುರ್ಬಲ ರಾಜಕೀಯ. ಈ 4 ಅಂಶಗಳು ಈ ಯುದ್ಧಕ್ಕೆ ಪ್ರಮುಖವಾದಂತಹ ಕಾರಣಗಳಾಗಿದಾವ. ಇನ್ನ ಈ ಯುದ್ಧ ನಡೆದಂತ ಸಂದರ್ಭದಲ್ಲಿ ಆದ ಘಟನೆಗಳು ಯಾವ್ದಾವಲ್ಲ, ಆ ಘಟನೆಗಳು ಕೂಡ 4 ಅದಾವ. ಮೊದಲನೇದು ಅಂಬರ್ ಕಾಳಗ ಅಂತ ಹೇಳಿ ನಡೀತದ. ಅದಾದ್ಮೇಲೆ ಜಿಂಜಿ ಕದನ, ಅರ್ಕಾಟ್ ಮುತ್ತಿಗೆ, ತಿರುಚನಾಪಳ್ಳಿ ಮುತ್ತಿಗೆ. ಈ 4 ಪ್ರಮುಖವಾದಂತಹ ಘಟನೆಗಳು ಈ ಯುದ್ಧದ ಸಮಯದಲ್ಲಿ ನಡೆದಂತಹ ಘಟನೆಗಳಾಗಿದಾವ. ಆಮೇಲೆ ಇದರ ಪರಿಣಾಮ ಏನತ್ತಂದ್ರೆ, ಇದು ಪಾಂಡಿಚೇರಿ ಒಪ್ಪಂದ ಮೂಲಕ ಕೊನೆಗೊಳ್ತದೆ. ಹಂಗಾದ್ರೆ ಪಾಂಡಿಚೇರಿ ಒಪ್ಪಂದದ ಕರಾರುಗಳೇನಾಗಿದ್ದು ಅನ್ನೋದನ್ನ ಕೊನೆಯಲ್ಲಿ ನಾವು ಅಭ್ಯಾಸ ಮಾಡೋಣ. ಸೊ ಈಗ ತಡ ಮಾಡದೆ ಮೊದಲನೇ ಒಂದು ಅಂಶದ ಕುರಿತ ನಾವು ತಿಳ್ಕೊಳ್ಳೋಣ. ನೋಡ್ರಿ, ಕಾರಣಗಳು. ಈ ಯುದ್ಧಕ್ಕೆ ಪ್ರಮುಖವಾದಂತಹ ಕಾರಣಗಳು ಯಾವ್ದಾವ ಅನ್ನೋದು ನೋಡ್ತಾ ಹೋಗೋಣ. ಮೊದಲನೇದು ನೋಡ್ರಿ, ಇಲ್ಲಿ ಹೈದರಾಬಾದ್ ಸಿಂಹಾಸನಕ್ಕಾಗಿ ಕಲಹ ಅಂತ ಹೇಳಿದ್ ನಾನು. ಈಗಾಗಲೇ ನಾವು ಕಳೆದ ಅವಧಿಯಲ್ಲಿ ಮತ್ತು ಕರ್ನಾಟಕ ಯುದ್ಧಗಳಿಗೆ ಪ್ರಮುಖ ಕಾರಣಗಳನ್ನ ಅಭ್ಯಾಸ ಮಾಡ್ಬೇಕಾದ್ರೆ ತಮಗೆಲ್ಲ ಗೊತ್ತು. ಈ ಹೈದರಾಬಾದ್ ಸಿಂಹಾಸನ 1740ರಿಂದ ಸ್ಟಾರ್ಟ್ ಆಗ್ತದ. ಅಸಫ್ ಜಾ ಹೈದರಾಬಾದ್ ನಿಜಾಮ ಸಂತತಿಯ ಸ್ಥಾಪಕ ಅಂತ ಹೇಳಿ ಕರಿತೀವಿ. 1740ರಿಂದ 1748 ತನಕನೂ ಕೂಡ ಈತ ಹೈದರಾಬಾದ್ ನಿಜಾಮನಾಗಿ ಅಧಿಕಾರದಲ್ಲಿದ್ದ. ಯಾರು ಹೇಳ್ರಿ? ಅಸಫ್ ಜಾ. ಇಲ್ಲಿ ಅ ಮತ್ತು ಜಾ ಅಂತ ಅಷ್ಟೇ ಮಾಡ್ತೇನೆ ನೋಡ್ರಿ. ಅಸಫ್ ಜಾ ಅಂತೇಳಿ ಹೈದರಾಬಾದ್ ನಿಜಾಮನಾಗಿದ್ದ. ಓಕೆ, ಈತ 1748ರಲ್ಲಿ ಸಾವನ್ನಪ್ತಾನ. ಆವಾಗ ಈತನ ಒಬ್ಬನ ಮಗನ ಹೆಸರು ನಾಸಿರ್ ಜಂಗ್ ಅಂತ ಹೇಳಿ. ನಾಸಿರ್ ಜಂಗ್ ಇದನ್ನ ಹೆಸರು ನಾನು ನಿಮ್ಗೆ ಲಾಸ್ಟ್ ಅವಧಿಯಲ್ಲಿ ಹೇಳಿದೆ, ನಾನು ನಾಸಿರ್ ಜಂಗ್. ಮತ್ತೆ ಇವನ್ ಮೊಮ್ಮಗ ಒಬ್ಬಿದ್ದ, ಆತನ ಹೆಸರು ಮುಜಾಫರ್ ಜಂಗ್. ಇವರಿಬ್ಬರ ಮಧ್ಯೆ ಈ ಹೈದರಾಬಾದ್ ನಿಜಾಮ್ ಹುದ್ದೆ ಸಲುವಾಗಿ ಅಂತಃಕಲಹ ಏರ್ಪಡ್ತದೆ. ಯಾರು ನಿಜಾಮ್ ಆಗ್ಬೇಕು ಅಂತ ತಿಳ್ಕೊಂಡು. ಇಲ್ಲಿ ನಾಸಿರ್ ಜಂಗ್ ಏನಿದನಲ್ಲ, ಈತ ಮಗನಾಗಿದ್ರು ಕೂಡ ಈತ ಮಗಳ ಮಗ ಆಗಿದ್ದ, ಮೊಮ್ಮಗನಾಗಿದ್ದ. ಆದ್ರೂ ಕೂಡ ಈತ ಅಜ್ಜನ ಒಂದು ಏನು ಸಿಂಹಾಸನ ಇತ್ತಲ್ಲ ಅದ್ರ ಮೇಲೆ ಆತನ ಕಣ್ಣಿತ್ತು. ಹಿಂಗಾಗಿ ಈ ಇಬ್ಬರ ಮಧ್ಯೆ ಹೈದರಾಬಾದ್ ಸಿಂಹಾಸನಕ್ಕಾಗಿ ಕಲಹ ಏರ್ಪಡ್ತದ. ಸೊ ಇದು ಒಂದೇ ಕಾರಣ ಆಗ್ತದೆ. ಯಾಕಂದ್ರೆ ಈ ಕಲಹ ಏರ್ಪಟ್ಟಾಗ ವಿದೇಶಿಗರು ಇದರಲ್ಲಿ ಹಸ್ತಕ್ಷೇಪ ಮಾಡ್ಲಿಕ್ಕೆ ದಾರಿ ಮಾಡಿ ಕೊಟ್ಟಂಗ ಆಗ್ತದ. ಇದು ಒಂದೇ ಕಾರಣ. ಇನ್ನು ಎರಡನೇದು ಯಾವ್ದತ್ತಂದ್ರೆ, ಅರ್ಕಾಟಿನ ಸಿಂಹಾಸನಕ್ಕಾಗಿ ಕಲಹ. ಇದ ಸೇಮ್ ಸಿಚುವೇಶನ್ ಇಲ್ಲಿ ಅರ್ಕಾಟದಾಗೂ ಕೂಡ ಆಗಿರ್ತದ. ಯಾಕಂದ್ರ ಈ ಅಸಫ್ ಜಾನಿಂದ ನೇಮಕಗೊಂಡಂತಹ ಒಬ್ಬ ಇಲ್ಲಿ ಇರ್ತಾನೆ, ಯಾರು ಹೇಳ್ರಿ, ನವಾಬ್ ಇರ್ತಾನೆ, ಅರ್ಕಾಟದಲ್ಲಿ ನವಾಬ್ ಇರ್ತಾನೆ. ಆತನ ಹೆಸರು ಅನ್ವರ್ ಉದ್ದೀನ್ ಅಂತ ಹೇಳಿ ಇಲ್ಲೇ ಬರ್ತಾನೆ ನೋಡ್ರಿ. ಆತನ ಹೆಸರು ಅನ್ವರ್ ಉದ್ದೀನ್. ಮತ್ತೆ ಇವನ ಅಪೋಸಿಟ್ ಏನಿದ್ದಲ್ಲ, ಆತ ಚಂದಾ ಸಾಹೇಬ್ ಅಂತ ಹೇಳಿ. ಅವನು ಕೂಡ ಇದ ಸಂತತಿಗೆ, ಈ ನವಾಬ್ ಸಂತತಿಗೆ ಸೇರಿದಂತಹ ವ್ಯಕ್ತಿಯಾಗಿದ್ದ. ಸೊ ಈ ಅನ್ವರುದ್ದೀನ್ ಮತ್ತು ಚಂದಾ ಸಾಹೇಬ್ರು ಅರ್ಕಾಟಿನ ನವಾಬನ ಹುದ್ದೆ ಸಲುವಾಗಿ ಅಂತ ಕಲಹ ಮಾಡ್ಕೊಂಡ್ ಬಿಟ್ಟಿದ್ರು. ಸೊ ಇದರ ಲಾಭವೂ ಕೂಡ ವಿದೇಶಿಗರಿಗೆ ಸುಲಭವಾಗಿ ಆಗೋದು. ಯಾರ್ಯಾರಿಗಳ್ರಿ? ಫ್ರೆಂಚರಿಗೆ ಮತ್ತು ಇಂಗ್ಲಿಷರಿಗೆ. ಸೊ ಒಂದ್ ಸಿಚುವೇಶನ್ ಇಲ್ಲಿ, ಇನ್ನೊಂದು ಸಿಚುವೇಶನ್ ಇಲ್ಲಿ. ಇವು ಎರಡೂ ಕೂಡ ಅಂದ್ರ ಹೈದರಾಬಾದ್ ನಿಜಾಮನ ಅಧೀನದಲ್ಲೇ ಈ ಕರ್ನಾಟಕ ಪ್ರದೇಶ ಇತ್ತು. ಕರ್ನಾಟಕ ಪ್ರದೇಶ ಮತ್ತು ನಾರ್ದರ್ನ್ ಸರ್ಕಾರ ಇಲ್ಲಿ ಏನ್ ಕಾಣ್ತದಲ್ಲ, ಇದನ್ನ ನಾರ್ದರ್ನ್ ಸರ್ಕಾರ ಅಂತ ಹೇಳಿ ಕರಿತೀವಿ. ಈ ಎರಡೂ ಭಾಗಗಳು ಕೂಡ ಹೈದರಾಬಾದ್ ನಿಜಾಮನ ಅಧೀನದಲ್ಲಿದ್ದು. ಸೊ ಈ ಎರಡೂ ಪ್ಲೇಸ್ನಾಗೂ ಕೂಡ ಅಧಿಕಾರ ಸಲುವಾಗಿ ಅಂತ ಕಲಹ ಏರ್ಪಟ್ಟಿದ್ದು. ಇದು ಎರಡನೇ ಕಾರಣ. ಮತ್ತಿನ್ನು ಮೂರನೇ ಕಾರಣ ನಾವು ನೋಡೋದಾಯ್ತು ಅಂತ ತಿಳ್ಕೊಡ್ರಿ.
ರಹಸ್ಯ ಒಪ್ಪಂದಗಳು ಅಂತ ಹೇಳಿ ಬರ್ತಾವ. ಇನ್ನು ಆ ರಹಸ್ಯ ಒಪ್ಪಂದಗಳು ಯಾವ ಅನ್ನೋದನ್ನ ನೀವು ನೋಡ್ಬೇಕೀಗ. ಮೊದಲನೇದ್ ನೋಡ್ರಿ, ಇಲ್ಲಿ ಏನಾಗ್ತದಂದ್ರ, ಈ ಎರಡೂ ಕಡೆಗೆ ವಾತಾವರಣ ಸರಿ ಇಲ್ಲದನ್ನು ಗಮನಿಸಿದಂತಹ ಫ್ರೆಂಚರು, ಆಗಂತೂ ಡುಪ್ಲೆ ಪವರ್ಫುಲ್ ಆಗಿದ್ದ. ಸೊ ಡುಪ್ಲೆ ಫ್ರೆಂಚ್ ಗವರ್ನರ್, ಆ ಡುಪ್ಲೆ ಏನ್ ಮಾಡ್ತಾನಂದ್ರೆ, ಈ ಮುಜಾಫರ್ ಜಂಗ್ ಏನಿದನಲ್ಲ, ಮುಜಾಫರ್ ಜಂಗನ್ ಜೊತೆಗೆ ಮತ್ತು ಇಲ್ಲಿರುವಂತ ಚಂದಾ ಸಾಹೇಬನ ಜೊತೆಗೆ ಒಂದು ರಹಸ್ಯ ಒಪ್ಪಂದ ಮಾಡ್ಕೊಳ್ತಾನೆ. ನಾವು ನಿಮ್ಮಿಬ್ಬರಿಗೂ ಕೂಡ ಸಪೋರ್ಟ್ ಕೊಡ್ತೇವಿ. ಮುಜಾಫರ್ ಜಂಗನ್ ಹೇಳ್ತಾನೆ, ನಾ ಹೇಳ್ದಂಗೆ ಕೇಳಿದ್ರೆ ಯುದ್ಧ ಮಾಡಿದ್ರೆ ಈ ಯುದ್ಧದ ತರುವಾಯ ಮುಜಾಫರ್ ಜಂಗನ್ಗೆ ಹೈದರಾಬಾದ್ ನಿಜಾಮ್ನಾಗಿ ಮಾಡ್ತೀವಿ ಅಂತ ಹೇಳ್ತಾನೆ. ಸೇಮ್ ಚಂದಾ ಸಾಹೇಬ್ಗೂ ಹೇಳ್ತಾನೆ, ಅನ್ವರುದ್ದೀನ್ ಸೋಲಿಸ್ಲಿಕ್ಕೆ ನಾವು ಸಹಾಯ ಮಾಡ್ತೀವಿ, ನಿನ್ನ ಅರ್ಕಾಟದ ನವಾಬ್ನನ್ನಾಗಿ ಮಾಡ್ತೇವಿ, ಕರ್ನಾಟಕ ಪ್ರದೇಶದ ನವಾಬ್ನನ್ನಾಗಿ ಮಾಡ್ತೀವಿ. ನೀವಿಬ್ರು ಅಧಿಕಾರ ವಹಿಸ್ಕೊಂಡ್ ಕೂಡಲೇ ನಮಗ ಈ ಭಾಗದಾಗ ಎಲ್ಲಾನು ಕೂಡ ಕೆಲವೊಂದಿಷ್ಟ ರಿಯಾಯಿತಿಗಳನ್ನ ಕೊಡಬೇಕು, ವ್ಯಾಪಾರ ಮಾಡ್ಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕು, ಹೆಚ್ಚೆಚ್ಚು ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳ್ತಾರ. ಸೊ ಇದನ್ನ ಇಬ್ರು ಕೂಡ ಒಪ್ಕೊಳ್ತಾರೆ. ಯಾಕಂದ್ರೆ ಇವ್ರಿಬ್ರು ದುರ್ಬಲರಾಗಿದ್ರು, ಇನ್ನೊಬ್ಬರ ಹೆಲ್ಪ್ಗಾಗಿ ಕಾಯತ್ತಿದ್ರು. ಹಿಂಗಾಗಿ ಆ ಫ್ರೆಂಚ್ ಗವರ್ನರ್ ಡುಪ್ಲೆ ಕೊಟ್ಟಂತ ಒಪ್ಪಂದವನ್ನ ಮುಜಾಫರ್ ಜಂಗ್ ಮತ್ತು ಚಂದಾ ಸಾಹೇಬ್ರು ಒಪ್ಕೊಳ್ತಾರ. ಇವ್ರಿಬ್ರು 3 ಜನ ಕೂಡಿ ಒಂದ್ ಅಲೈನ್ಸ್ ಮಾಡ್ಕೊಳ್ತಾರ, ಒಂದ್ ಗುಂಪನ್ನು ಮಾಡ್ಕೊಳ್ತಾರ. ಸೊ ಇಲ್ಲಿ ಮೊದಲನೇ ಗುಂಪು ನೋಡ್ರಿ, ಒಂದೇ ಗುಂಪು ಎಫ್ ಅಂತ ಬರೀತಾನೆ. ಎಫ್ ಅಂದ್ರೆ ಫ್ರೆಂಚರು, ಪ್ಲಸ್ ಇಲ್ಲಾರು ಮುಜಾಫರ್ ಜಂಗ್, ಸೊ ಎಂ ಅಂತ ಬರೀತಾನೆ, ಪ್ಲಸ್ ಯಾರು ಚಂದಾ ಸಾಹೇಬ್, ಸಿ. ಎಫ್ ಎಂ ಸಿ ಇದು ಎಲ್ಲಾರ್ದು ಕೂಡಿದ್ ಒಂದು ಗ್ರೂಪ್ ಆಯ್ತದು. ಇದ್ಯಾರ್ದು ಹೇಳ್ರಿ, ಫ್ರೆಂಚರ್ದಾಯ್ತು. ಇನ್ನ ಈ ಒಂದ್ ಗುಂಪು ತಯಾರಾದ ಕೂಡಲೇ ಇಮಿಡಿಯೇಟ್ ಇಂಗ್ಲಿಷರು ಕೂಡ ಏನ್ ಮಾಡ್ತಾರೆ ಹೇಳ್ರಿ, ಈ ಉಳ್ದಂತವ್ರ ಜೊತೆಗೆ ಕಾಂಟ್ಯಾಕ್ಟ್ ಮಾಡ್ಕೊತಾರೆ. ನಾಸಿರ್ ಜಂಗ್ ಮತ್ತು ಅನ್ವರುದ್ದೀನ್ ಜೊತೆಗೆ ಅವರು ಕೂಡ ಒಂದು ಗುಂಪು ಮಾಡ್ಕೊಳ್ತಾರ. ಆ ಗುಂಪು ಯಾವ್ದತ್ತಂದ್ರೆ ಇಲ್ಲಿ ಅದ ನೋಡ್ರಿ, ಫಾಸ್ಟ್ ಇಲ್ಲಿ ಬರ್ತಾರೆ ನೋಡ್ರಿ, ನೆನ್ಪಿಟ್ಕೊಡ್ರಿ. ಇ ಅಂದ್ರೆ ಇಂಗ್ಲಿಷರು, ಪ್ಲಸ್ ಎನ್ ಅಂತಂದ್ರೆ ನಾಸಿರ್ ಜಂಗ್, ಆಮೇಲೆ ಪ್ಲಸ್ ಎ ಅಂತಂದ್ರೆ ಅನ್ವರುದ್ದೀನ್. ಸೊ ಇವ್ರದ್ದು ಒಂದು ಗುಂಪು ಕೂಡ ಇಲ್ಲಿ ತಯಾರಾಗ್ತದ. ಇಲ್ಲಿ ನೋಡ್ಕೊಡ್ರಿ ಇಲ್ಲಿ. ಸೊ ಈ ಗುಂಪು ಒಂದು ರೆಡಿ ಆಗ್ತದ. ಸೊ ಈ ಎರಡೂ ಗುಂಪುಗಳ ಮಧ್ಯೆ ಈ ಭಾಗದಲ್ಲೆಲ್ಲ ಯುದ್ಧಗಳು ಪ್ರಾರಂಭ ಆಗ್ತಾವ. ಓಕೆ, ಇದು ರಹಸ್ಯ ಒಪ್ಪಂದಗಳು ಅಂತ ಹೇಳಿ 3ನೇ ಕಾರಣ ಆಗ್ತದ. ಈ ಒಪ್ಪಂದಗಳನ್ನ ಮಾಡ್ಕೊಂಡಿದ್ರಿಂದನೇ ಈ ಯುದ್ಧಗಳು ಸಂಭವಿಸುವಂಗೆ. ಇನ್ 4ನೇದು ದಕ್ಕನಿನ ದುರ್ಬಲ ರಾಜಕೀಯ. ಈ ಎಲ್ಲಾ ಗುಂಪುಗಳು ಮಾಡ್ಕೊಂಡು ಯುದ್ಧ ಮಾಡಿದ್ರು ಕೂಡ 1ನೇ ಕರ್ನಾಟಕ ಯುದ್ಧ ಆಗ್ತದೆ. ಅದಾದ ಕೂಡಲೇ ಮುಂದೆ ಯುದ್ಧ ಮಾಡಬಾರ್ದು ಅಂತ ತಿಳ್ಕೊಂಡು ನಿರ್ಣಯ ಮಾಡ್ತಾರೆ ಇಂಗ್ಲಿಷರು ಮತ್ತು ಫ್ರೆಂಚರು. ಅವಾಗ ಎಕ್ಸಲಾ ಚಾಪೆಲ್ ಒಪ್ಪಂದ ಆಗಿರ್ತದ. ಆ ಒಪ್ಪಂದ ತರವ ಇನ್ನೊಂದು ಯುದ್ಧ ಆಗ್ಬಾರ್ದಾಗಿತ್ತು, ಆದ್ರೂ ಕೂಡ 2ನೇ ಕರ್ನಾಟಕ ಯುದ್ಧ ಆಗ್ತದ. 2ನೇ ಕರ್ನಾಟಕ ಯುದ್ಧ ಆದ ಕೂಡಲೇ ಪಾಂಡಿಚೇರಿ ಒಪ್ಪಂದವನ್ನು ಮಾಡ್ಕೊಳ್ತಾರ, ಇನ್ ಮುಂದೆ ಯುದ್ಧ ಮಾಡಂಗಿಲ್ಲ ಅಂತ ಹೇಳ್ತಾರ. ಆದ್ರೂ ಕೂಡ 3ನೇ ಕರ್ನಾಟಕ ಯುದ್ಧ ಆಗ್ತದ. ಸೊ ಈ ಒಂದು ಅಧಿಕಾರ ಇವ್ರಿಗೆ ವಹಿಸ್ಕೊಟ್ರು ಕೂಡ ಆ ಅಧಿಕಾರವನ್ನು ಸಮರ್ಥವಾಗಿ ನಿರ್ವಹಿಸುವಂತಹ ಕೆಪಾಸಿಟಿ ಮುಜಾಫರ್ ಜಂಗ್ಲಿ ಆಗ್ಲಿ ಅಥವಾ ಚಂದಾ ಸಾಹೇಬ್ರಾಗ್ಲಿ ಇರಲಿಲ್ಲ, ಮತ್ತು ಅನ್ವರುದ್ದೀನ್ಗ ಮತ್ತು ನಾಸಿರ್ ಜಂಗ್ ಕೂಡ ಇರಲಿಲ್ಲ. ಈ ದುರ್ಬಲ ರಾಜಕೀಯದ ಲಾಭದಿಂದಾಗಿ ವಿದೇಶಿಗರು ಅಂದ್ರೆ ಫ್ರೆಂಚರು ಮತ್ತು ಆಂಗ್ಲರು ಈ ಭೂಮಿಯನ್ನೆಲ್ಲಾನು ಕೂಡ ಯುದ್ಧ ರಂಗವನ್ನಾಗಿ ಪರಿವರ್ತನೆ ಮಾಡ್ತಾರ. ತಮಗ್ ಬೇಕಾದಂಗೆ ಬಳಸುವ ಸಲುವಾಗಿ ಇಲ್ಲಿಯ ಅಂತಃಕಲ ಏರ್ಪಡ್ಲಿಕ್ಕೆ ಅವರೇ ಕಾರಣಕರ್ತರಾಗ್ತಾರೆ. ಓಕೆ, ಸೊ ಈ ಪ್ರಮುಖವಾದಂತಹ 4 ಕಾರಣಗಳಿಂದಾಗಿ 2ನೇ ಕರ್ನಾಟಕ ಯುದ್ಧ ಸಂಭವಿಸ್ತದೆ. ಇನ್ನು ಈ ಯುದ್ಧ ನಡೆದಂತ ಸಂದರ್ಭದಲ್ಲಿ ಯಾವೆಲ್ಲ ಘಟನೆಗಳು ನಡೆದು ಅನ್ನೋದನ್ನ ಒಂದೊಂದಾಗಿ ನಾವು ತಿಳ್ಕೊಳ್ತಾ ಹೋಗೋಣ. ಸೊ ಇಲ್ಲಿ ನೋಟ್ಸ್ ನಿಮ್ಗೆ ಆಗ್ಲಿ ಅನ್ನೋ ಉದ್ದೇಶದಿಂದ ಎಲ್ಲಾ ಪಾಯಿಂಟ್ಸ್ ಇಲ್ಲಿ ಡೀಟೇಲ್ ಆಗಿ ಕೊಟ್ಟಿದ್ದಾನೆ, ಒಂಚೂರು ಇದನ್ನ ಅಬ್ಸರ್ವೇಷನ್ ಮಾಡ್ರಿ. ಮೊದಲನೇದು ನೋಡ್ರಿ, ಅಂಬರ್ ಕಾಳಗ ಅಂತ ಅದ. ಒಂದೇದು ಅಂಬರ್ ಕಾಳಗ. ಇದು ಆಗಸ್ಟ್ 1749ರಲ್ಲಿ ನಡೆದಂತಹ ಒಂದು ಕಾಳಗ, ಅಂಬರ್ ಕಾಳಗ ಅಂತ ಹೇಳಿ. ಈಗಾಗಲೇ ತಮಗೆ ಹೇಳಿದಂತೆ ಡುಪ್ಲೆಯ ಒಂದು ರಹಸ್ಯ ಒಪ್ಪಂದ ಏನಿತ್ತಲ್ಲ, ಆ ರಹಸ್ಯ ಒಪ್ಪಂದದ ಮಾಹಿತಿ ಅರ್ಕಾಟಿನ ನವಾಬ ಅನ್ವರುದ್ದೀನಿಗೆ ಗೊತ್ತಾಗ್ಬಿಡ್ತದ. ಸೊ ಡುಪ್ಲೆಯ ರಹಸ್ಯ ಒಪ್ಪಂದ ಏನ್ ಹೇಳ್ರಿ, ಆತ ಮುಜಾಫರ್ ಜಂಗ್ ಮತ್ತು ಚಂದಾ ಸಾಹೇಬ್ರ ಜೊತೆಗೆ ಒಳ ಒಪ್ಪಂದ ಮಾಡ್ಕೊಂಡು ನಿಮ್ಮನ್ನ ಆ ಒಂದು ಗದ್ದಿಗೆ ಮೇಲೆ ತರ್ತೇನೆ ಅಂತ ತಿಳ್ಕೊಂಡು ಒಬ್ಬ ಮಾತು ಕೊಟ್ಟಿದ್ದ. ಯಾವ್ದು ಹೇಳ್ರಿ, ಹೈದರಾಬಾದ್ ನಿಜಾಮ್ನನ್ನಾಗಿ ಮುಜಾಫರ್ ಜಂಗ್ ನನ್ ಮಾಡ್ತೇನೆ ಅಂತ ಹೇಳಿದ್ದ, ಮತ್ತು ಅರ್ಕಾಟಿ ನವಾಬ್ನನ್ನಾಗಿ ಚಂದಾ ಸಾಹೇಬ್ ನನ್ ಮಾಡ್ತೇನೆ ಅಂತ ತಿಳ್ಕೊಂಡು ಇಬ್ಬರಿಗೂ ಆತ ಮಾತು ಕೊಟ್ಟಿರ್ತಾನೆ. ಓಕೆ, ಸೊ ಹಿಂಗಾಗಿ ಈ ಒಂದು ರಹಸ್ಯ ಒಪ್ಪಂದ ಏನ್ ಮಾಡ್ಕೊಂಡಿದ್ದಲ್ಲ, ಈ ರಹಸ್ಯ ಒಪ್ಪಂದದ ಒಂದು ಮಾಹಿತಿ ಯಾರಿಗೆ ಗೊತ್ತಾಗ್ಬಿಡ್ತಂದ್ರ ಅನ್ವರುದ್ದೀನ್ಗೆ ತಿಳಿದ್ ಬಿಡ್ತದ. ಸೊ ಅನ್ವರುದ್ದೀನ್ ಆಲ್ರೆಡಿ ಆತ ಈಗ ಸದ್ಯ ಏನಿದೆ ಹೇಳ್ರಿ, ಅರ್ಕಾಟಿನ ನವಾಬನ ಹುದ್ದೆದಾಗಿದಾನ ಅದನ್ನ. ಯಾಕಂದ್ರೆ ಆತ ನೇಮಿಸಿದಂತ ವ್ಯಕ್ತಿ ಯಾರು, ಅಸಫ್ ಜಾ. ಈಗ ಆಲ್ರೆಡಿ ತಿರ್ಕೊಂಡಿದ್ದಾನಲ್ಲ, ಹೈದರಾಬಾದ್ ನಿಜಾಮ್ ಅಸಫ್ ಜಾ ಏನಿದ್ದಲ್ಲ, ಅವ ಇವನನ್ನ ನೇಮಿಸಿದ್ದ. ಈ ವಿಷಯ ಅನ್ವರುದ್ದೀನ್ ಗೊತ್ತಾಗ್ತದ. ಸೊ ನನ್ನನ್ನು ಸರಿಸಿ, ಸಿಂಹಾಸನದಿಂದ ಸರಿಸಿ ಅಲ್ಲಿ ಚಂದಾ ಸಾಹೇಬ್ನನ್ನ ನವಾಬ್ ಮಾಡೋ ವಿಷಯ ಇವನಿಗೆ ಗೊತ್ತಾಗ್ಬಿಡ್ತದ. ಅದಕ್ಕ ಡುಪ್ಲೆಯ ಮೇಲೆ ಈತ ಯುದ್ಧವನ್ನು ಸಾರಿ ಬಿಡ್ತಾನೆ. ಯಾರು ಹೇಳ್ರಿ, ಅನ್ವರುದ್ದೀನ್. ಸೊ ಅನ್ವರುದ್ದೀನ್ ಏನ್ ಮಾಡ್ತಾನಂದ್ರೆ ಡುಪ್ಲೆಯ ಮೇಲೆ ಯುದ್ಧ ಸಾರ್ತಾನೆ. ಬಟ್ ಈ ಒಂದು ಕಾಳಗದಲ್ಲಿ ಅಂದ್ರೆ ಅಂಬರ್ ಕಾಳಗದಲ್ಲಿ ಡುಪ್ಲೆ ಮತ್ತು ಚಂದಾ ಸಾಹೇಬ್ರ ಜಂಟಿ ಸೈನ್ಯ ಏನಿತ್ತಲ್ಲ,
ಯಾಕಂದ್ರೆ ಈ ಡ್ಯೂಪ್ಲೆ ಮತ್ತು ಚಂದಾ ಸಾಹೇಬ್ರು ಎದ್ರ ಸಲುವಾಗಿ ಹೋರಾಟ ಮಾಡೋರು, ಅರ್ಕಾಟಿನ ನವಾಬನ ಹುದ್ದೆ ಸಲುವಾಗಿ ಹೋರಾಟ ಮಾಡೋರು. ಸೊ ಇವ್ರ ಜಂಟಿ ಸೈನ್ಯ ಅನ್ವರುದ್ದೀನನ್ನ ಈ ಅಂಬರ್ ಕಾಳಗದಲ್ಲಿ ಸೋಲ್ಸೋದು ಅಷ್ಟೇ ಅಲ್ಲ, ಆತನನ್ನ ಕೊಂದು ಬಿಡ್ತದ. ಸೊ ಅನ್ವರುದ್ದೀನ ಮೊದಲನೇ ಒಂದು ಕಾಳಗದಾಗ ಏನಾಗ್ತಾ ಹೇಳ್ರಿ, ಸತ್ ಹೋಗ್ಬಿಡ್ತಾನ. ಸೊ ಒಂದು ಇದು ಬಲಿ ಆಯ್ತು ಅಂದಂಗ, ಒಬ್ಬ ವ್ಯಕ್ತಿ ಸತ್ತ. ಈ ಒಂದು ಎರಡನೇ ಕರ್ನಾಟಕ ಯುದ್ಧದಲ್ಲಿ ಮಹತ್ವದಾದಂತ ಬಹಳಷ್ಟು ರೋಲ್ಸ್ ಅಂತಂದ್ರೆ ವ್ಯಕ್ತಿಗಳು ಸತ್ ಹೋಗ್ಬಿಡ್ತಾರೆ. ಸೊ ಮೊದಲನೇ ಒಂದು ಏನಾಗ್ತದ ಹೇಳ್ರಿ, ಸಾವು ಅನ್ವರುದ್ದೀನ್ ಆಗ್ತದ. ಅನ್ವರುದ್ದೀನ್ ಯಾವ ಹುದ್ದೆ ಒಳಗಿದ್ದ? ಅರ್ಕಾಟಿನ ನವಾಬನ್ ಹುದ್ದೆದಾಗಿದ್ದ. ಇವ ಸತ್ ಬಿಡ್ತಾನ. ಇವಂಗೊಬ್ಬ ಮಗ ಇದ್ದ, ಅನ್ವರುದ್ದೀನ್ಗೊಬ್ಬ ಮಗ ಇದ್ದ. ಆತನ ಹೆಸರು ಮಹಮ್ಮದ್ ಅಲಿ ಅಂತ ಹೇಳಿ. ಸೊ ಈ ಮಗ ಮಹಮ್ಮದ್ ಅಲಿಗೆ ಇನ್ನು ಕೊಲ್ತಾರ ಅನ್ನೋದು ವಿಷಯ ಗೊತ್ತಾದ ಕೂಡಲೇ ಈತ ತಿರುಚನಾಪಳ್ಳಿಗೆ ಹೋಗಿ ಅಲ್ಲಿ ಒಂದು ಕೋಟೆ ಒಳಗ ಅಡಿಕೊಳ್ತಾನ. ಸೊ ತಿರುಚನಾಪಳ್ಳಿ ಕೋಟೆ ಇಲ್ಲಿ ಬರ್ತದೆ, ನೋಡ್ಕೊಳ್ರಿ ಇಲ್ಲಿ ತಿರುಚನಾಪಳ್ಳಿ ಕೋಟೆ. ಅಲ್ಲಿ ಆತ ಏನ್ ಮಾಡ್ತಾಳ್ರಿ, ಅರ್ಕಾಟದಿಂದ ಓಡಿ ಹೋಗಿ ತಿರುಚನಾಪಳ್ಳಿ ಕೋಟೆ ಒಳಗ ಆತ ಅಡಿಗೆ ಕುಂತ್ ಬಿಡ್ತಾನೆ. ಈ ಫ್ರೆಂಚರಿಗೂ ಮತ್ತೆ ಚಂದಾ ಸಾಹೇಬ್ನ ಕೈಗೆ ಸಿಗಬಾರ್ದು, ಜೀವ ಉಳಿಸ್ಕೊಳ್ಬೇಕು ಅಂತ ತಿಳ್ಕೊಂಡು ಅಲ್ಲಿ ಹೋಗಿ ಕುಂತ್ ಬಿಡ್ತಾನ. ಈ ಘಟನೆ ಈ ಅಂಬರ್ ಕಾಳಗದಲ್ಲಿ ನಡೀತದ. ಸೊ ಇದು ಆದ ಕೂಡಲೇ ಇಮಿಡಿಯೇಟ್ ಒಂದು ಹಾದಿ ಕ್ಲಿಯರ್ ಆಗಿಬಿಡ್ತದ. ಏನ್ ಕ್ಲಿಯರ್ ಆಗ್ತದಂದ್ರ, ಈಗ ಅರ್ಕಾಟದಾಗ ನವಾಬ್ ಯಾರು ಇಲ್ಲ. ಯಾಕಂದ್ರೆ ಇದ್ದಂತ ವ್ಯಕ್ತಿಯನ್ನು ಇವರು ಅಂಬರ್ ಕಾಳಗದಲ್ಲಿ ಸೋಲಿಸ್ಕೊಂಡ್ರು. ಅವನ ಮಗ ಆಗ್ಬೇಕಾಗಿತ್ತು, ಬಟ್ ಆತ ತಿರುಚನಾಪಳ್ಳಿಗೆ ಓಡಿ ಹೋಗಿ ತನ್ನ ಜೀವ ರಕ್ಷಣೆ ಸಲುವಾಗಿ ಕೋಟೆ ಒಳಗೆ ಅಡಿಕೊಂಡು ಕುಂತ್ ಬಿಡ್ತಾನ. ಸೊ ಈಗ ಡುಪ್ಲೆ ಏನ್ ಮಾಡ್ತಾನಂದ್ರ, ಚಂದಾ ಸಾಹೇಬನನ್ನ ಆತ ಅರ್ಕಾಟಿನ ನವಾಬನ ಹುದ್ದೆಗೆ ತರ್ತಾನ. ಸೊ ಈಗ ಏನಾಯ್ತು ನೋಡ್ರಿ, ಇಲ್ಲಿ ಒಂದೇದು ಇಬ್ಬರ ನಡುವೆ ಇಲ್ಲಿ ಫೈಟ್ ನಡೆದಿತ್ತು. ಯಾರ್ಯಾರ ಮಧ್ಯೆ? ಅನ್ವರುದ್ದೀನ್ ಮತ್ತು ಚಂದಾ ಸಾಹೇಬ್ ಇವ್ರ ಮಧ್ಯೆ ಫೈಟ್ ನಡೆದಿತ್ತು. ಒಂದೇ ನಿಮಿಷ. ಹಾಯ್ ನೋಡ್ರಿ, ಅನ್ವರುದ್ದೀನ್ ಮತ್ತು ಚಂದಾ ಸಾಹೇಬ್ರ ನಡುವೆ ಫೈಟ್ ನಡೆದಿತ್ತು. ಅನ್ವರುದ್ದೀನ್ ಅನ್ನು ಕೊಂದಿದ್ರಿಂದಾಗಿ ಇಲ್ಲಿ ನೇರವಾಗಿ ಚಂದಾ ಸಾಹೇಬ್ ಏನಿದ್ದಲ್ಲ, ಆತ ಈಗ ಅರ್ಕಾಟಿನ ನವಾಬನ ಹುದ್ದೆಗೆ ಇರ್ತಾನ. ಯಾರು ಒಂದು ಬೆಂಬಲದಿಂದ ಇರ್ತಾನೆ ಹೇಳ್ರಿ? ಯಾರು? ಡುಪ್ಲೆಯ ಬೆಂಬಲದಿಂದಾಗಿ ಆತ ಅರ್ಕಾಟಿನ ನವಾಬನಿರ್ತಾನ. ಸೊ ಇಲ್ಲಿ ಡುಪ್ಲೆ ಒಂದು ಇದು ಟೀಮ್, ಮತ್ತೆ ಇನ್ನೊಂದು ಕಡೆಗೆ ಇಂಗ್ಲಿಷರ ಟೀಮ್ ನೋಡಿದ್ರೆ ಡುಪ್ಲೆ ಮೊದಲನೇ ಒಂದು ಹಂತದಲ್ಲಿ ಜಯವನ್ನು ಸಾಧಿಸ್ತಾನ. ಓಕೆ, ಈ ಒಂದು ಖುಷಿ ಸಲುವಾಗಿ ಅಂದ್ರೆ ಚಂದಾ ಸಾಹೇಬನಿಗೆ ಆ ಹುದ್ದೆ ಸಿಕ್ಕಿದ್ರಿಂದ, ಅರ್ಕಾಟಿನ ನವಾಬನ ಹುದ್ದೆ ಸಿಕ್ಕಿದ್ರಿಂದ ಆತ ಸಂತೋಷಗೊಂಡು ಏನ್ ಮಾಡ್ತಾನಂದ್ರ, ಚಂದಾ ಸಾಹೇಬ ಪಾಂಡಿಚೇರಿ ಸುತ್ತಲಿರುವಂತಹ ಸುಮಾರು 80 ಗ್ರಾಮಗಳನ್ನ ಏನ್ ಮಾಡ್ತಾನಂದ್ರೆ ಡುಪ್ಲೆಗೆ ಬಿಟ್ಕೊಡ್ತಾನ. ಓಕೆ, ಸೊ ಪಾಂಡಿಚೇರಿ ಇಲ್ಲೇ ಬರ್ತದೆ. ಓಕೆ, ಸೊ ಈ ಭಾಗದಲ್ಲಿ ಇರುವಂತಹ 80 ಹಳ್ಳಿಗಳನ್ನ ವ್ಯಾಪಾರದ ಸಲುವಾಗಿ ಚಂದಾ ಸಾಹೇಬನಿಗೆ ಡುಪ್ಲೆಗೆ ಚಂದಾ ಸಾಹೇಬ್ ಬಿಟ್ಕೊಡ್ತಾನೆ. ಇದರಿಂದ ಡುಪ್ಲೆಗೂ ಸಾಕಷ್ಟು ಲಾಭ ಆಗ್ಬಿಡ್ತದೆ. ಯಾಕಂದ್ರೆ ಈ ಪ್ರದೇಶದ ಮೇಲೆ ಎಷ್ಟು ಹಕ್ಕು ಸಾಧಿಸ್ತದಲ್ಲ, ಅಂದ್ರೆ ಇಲ್ಲಿಂದ ಹಿಡ್ಕೊಂಡು ಇಲ್ಲಿ ತನಕ ಎಷ್ಟು ಹಕ್ಕು ಸಾಧಿಸ್ತದಲ್ಲ, ಅಷ್ಟು ತಮ್ಮ ದೇಶಕ್ಕೆ ವ್ಯಾಪಾರವನ್ನು ಹೆಚ್ಚಿಗೆ ಮಾಡಿಕೊಡ್ಬೋದಿತ್ತು. ಈ ದೃಷ್ಟಿಯಿಂದ ಕಂಪ್ಲೀಟ್ ಈಗ ಕರ್ನಾಟಕ ಭಾಗದ ಬಹಳಷ್ಟು ಹಳ್ಳಿಗಳೆಲ್ಲನೂ ಕೂಡ ಡುಪ್ಲೆ ಅದಕ್ಕೆ ಹೋಗ್ಬಿಡ್ತಾವ. ಸೊ ಮೊದಲನೇ ಒಂದು ಘಟನೆಯಲ್ಲಿ ಡುಪ್ಲೆಗೆ ಏನಾಗ್ತದೆ ಹೇಳ್ರಿ, ಜಯ ಸಿಕ್ಕಂತಾಗ್ತದೆ. ಇನ್ನ ಎರಡನೇ ಘಟನೆ ಯಾವ್ದನ್ನೋದು ನೋಡ್ಕೊಳ್ರಿ. ಎರಡನೇದು ಜಿಂಜಿ ಕದನ. ಸೊ ಇಲ್ಲಿ ಏನಾಗ್ತಂದ್ರೆ ಜಿಂಜಿ ಕದನದಲ್ಲಿ ನೋಡ್ರಿ, ಬ್ರಿಟಿಷರು ಇನ್ನು ಸುಮ್ಮನೆ ಇರಂಗಿಲ್ಲ. ಯಾಕಂದ್ರೆ ಇದು ನೇರವಾಗಿ ಅನ್ವರುದ್ದೀನ್ ಸೋಲತ್ತಂದ್ರೆ ಬ್ರಿಟಿಷರ್ ಸೋಲ್ ಅಂದಂಗೆ ಅದು. ಯಾಕಂದ್ರೆ ಅನ್ವರುದ್ದೀನ್ಗೆ ಬೆಂಬಲ ಯಾರ್ದಿತ್ತು? ಬ್ರಿಟಿಷರ್ದಿತ್ತು. ಸೊ ಆ ಸೋತದ್ರ ಇದ್ರ ಸಲುವಾಗಿ ಏನ್ ಹೇಳ್ರಿ, ಸೋಲನ್ನ ಇನ್ನು ಗೆಲುವಾಗಿ ಪರಿವರ್ತಿಸಬೇಕು ಅಂತ ತಿಳ್ಕೊಂಡು ಬ್ರಿಟಿಷರು ಮತ್ತೇನ್ ಮಾಡ್ತಾರಂದ್ರ ನಾಸಿರ್ ಜಂಗ ಮತ್ತು ಮಹಮ್ಮದ್ ಅಲಿಯನ್ನ ಯುದ್ಧ ಕಳಿಸ್ತಾರೆ. ಮಹಮ್ಮದ್ ಅಲಿ ಆಲ್ರೆಡಿ ತಿರುಚನಾಪಳ್ಳಿ ಕೋಟೆ ಒಳಗೆ ಹೋಗಿ ಅಡಿ ಕುಂತಿದಾನ. ಅವಂಗೂ ಕಾಂಟ್ಯಾಕ್ಟ್ ಮಾಡ್ತಾರ. ಮತ್ ನಾಸಿರ್ ಜಂಗ್ ಎಲ್ಲಿ ಹೇಳ್ರಿ, ಹೈದರಾಬಾದ್ ನಿಜಾಮನ ಹುದ್ದೆ ಸಲುವಾಗಿ ಗೊಂದಲ ನಡೆದದಲ್ಲ. ಸೊ ಆ ನಾಸಿರ್ ಜಂಗನನ್ನ ಇವ್ರ ಏನ್ ಮಾಡ್ತಾರಂದ್ರ ಯುದ್ಧಕ್ಕೆ ಇಳಿಸ್ಬಿಡ್ತಾರ. ಸೊ ನಾಸಿರ್ ಜಂಗ್ಗೆ ಇಂಗ್ಲಿಷರ್ ಸಪೋರ್ಟ್ ಮಾಡ್ತಾರ ಮತ್ತು ಯುದ್ಧಕ್ಕೆ ಇಳಿಸಿದ್ರಿಂದ ಬ್ರಿಟಿಷರ್ ಬೆಂಬಲ ಪಡೆದಂತಹ ನಾಸಿರ್ ಜಂಗ್ ಏನ್ ಮಾಡ್ತಾನಂದ್ರೆ ಜಿಂಜಿಯಲ್ಲಿ ಈ ಮುಜಾಫರ್ ಜಂಗನ ಮೇಲೆ ಯುದ್ಧವನ್ನು ಸಾರ್ತಾನೆ. ಮತ್ತ ಆ ಯುದ್ಧದಲ್ಲಿ ಮುಜಾಫರ್ ಜಂಗನನ್ನು ಸೋಲಿಸಿ ಆತನನ್ನ ಪಾಂಡಿಚೇರಿಗೆ ಓಡಿಸ್ಬಿಡ್ತಾರ. ಓಕೆ, ಸೊ ಹಿಂಗಾಗಿ ಈತ ಏನ್ ಮಾಡ್ತಾ ಹೇಳ್ರಿ, ಇಲ್ಲಿ ಪಾಂಡಿಚೇರಿಗೆ ಬಂದ ಇಲ್ಲಿ ಕುಂತ್ ಬಿಡ್ತಾನೆ. ಯಾರು? ಮುಜಾಫರ್ ಜಂಗ್. ಇದ್ ಕದನ ಆಗಿದ್ದಲ್ಲಿ ಜಿಂಜಿ ಒಳಗೆ, ಜಿಂಜಿದಿಂದ ಓಡಿಸಿದ ಕೂಡಲೇ ಆಟೋಮೆಟಿಕ್ ಆಗಿ ಆ ಹೈದರಾಬಾದ್ ಪ್ರದೇಶದಿಂದ ಈತ ಪಾಂಡಿಚೇರಿಗೆ, ತಮಿಳುನಾಡದ ಪಾಂಡಿಚೇರಿಗೆ ಬಂದು ಕೂತ್ ಬಿಡ್ತಾನೆ. ಯಾರು? ಮುಜಾಫರ್ ಜಂಗ್. ಆದ್ರ ಒಂದು ಘಟನೆ ಏನ್ ಸಂಭವಿಸ್ತದಂದ್ರ, ಇದಾದ ಸ್ವಲ್ಪ ದಿವಸನಾಗ ಹೈದರಾಬಾದ್ ನಿಜಾಮನ ಹುದ್ದೆ ಈ ನಾಸಿರ್ ಜಂಗ್ ಸಿಗೋಕ್ಕಿಂತ ಪೂರ್ವದಲ್ಲೇ ಇಲ್ಲಿ ಆಂಧ್ರದಾಗ ಕಡಪ ಅಂತ ಹೇಳಿ ಒಂದು ಊರ್ ಬರ್ತದ. ಆ ಕಡಪದ ಪಠಾಣ್ ಒಬ್ಬನಿಂದ ಈ ನಾಸಿರ್ ಜಂಗನ್ ಕೊಲೆ ಕೂಡ ಆಗ್ತದ. ಸೊ ಹಿಂಗಾಗಿ ಎರಡನೇ ಒಬ್ಬ ವ್ಯಕ್ತಿ, ಅತಿ ಫೇಮಸ್ ವ್ಯಕ್ತಿ ಯಾರು ಹೇಳ್ರಿ, ಈ ನಾಸಿರ್ ಜಂಗ್ ಏನಿದ್ದಲ್ಲ ಇವು ಕೂಡ ಸೈತಾನ. ಓಕೆ, ಸೊ ಬ್ರಿಟಿಷರ ಬೆಂಬಲ ಇದ್ದಂತಹ 2 ಜನ
ಒಂದು ಇಲ್ಲಿ ಅನ್ವರುದ್ದೀನ ಯಾವ್ದು ಹೇಳ್ರಿ ಅರ್ಕಾಟ್ ಪ್ರದೇಶದಾಗ ಅನ್ವರುದ್ದೀನ್ ಕೂಡ ಸಹಿತಾನ ಅದಕ್ಕ ಅಪೋಸಿಟ್ ಚಂದಾ ಸಾಹೇಬ್ ಅಲ್ಲಿ ನವಾಬ್ ಆಗ್ತಾನ. ಇನ್ನು ಹೈದರಾಬಾದ್ ನಿಜಾಮನ್ ಹುದ್ದೆಗೆ ಫೈಟ್ ಇದ್ದಂತಹ ನಾಸಿರ್ ಜಂಗ್ ಸತ್ತಿದ್ರಿಂದ ಇಲ್ಲಿಯೂ ಕೂಡ ಏನಾಗ್ತದ ಹೇಳ್ರಿ ಡುಪ್ಲೆಗೆ ಲಾಭ ಆಗಿಬಿಡ್ತದ. ಸೊ ಹಿಂಗಾಗಿ ಅವ ಏನ್ ಮಾಡ್ತಾ ಗೊತ್ತಾನ ಡುಪ್ಲೆ ಇದ್ದವ್ ನೆಕ್ಸ್ಟ್ ಮುಜಾಫರ್ ಜಂಗ್ನನ್ನ ಹೈದರಾಬಾದದ ನಿಜಾಮನನ್ನಾಗಿ ಘೋಷಣೆ ಮಾಡ್ತಾನೆ. ಸೊ ಇಲ್ಲಿ ನೋಡ್ರಿ ಇಲ್ಲಿ ಯಾರಾಯ್ತು ಮುಜಾಫರ್ ಜಂಗ್. ಓಕೆ, ಸೊ ಈ ಮುಜಾಫರ್ ಜಂಗ್ ಇದ್ದವ ಇಲ್ಲಿ ಹೈದರಾಬಾದ್ ನಿಜಾಮ್ ಆಗ್ತಾನ. ಮತ್ತಿಲ್ಲಿ ಚಂದಾ ಸಾಹೇಬ್ ಏನಿದ್ದಲ್ಲ ಈತ ಅರ್ಕಾಟದ ನವಾಬನಾಗ್ತಾನ, ಅಂದ್ರೆ ಕರ್ನಾಟಕ ಪ್ರದೇಶದ ನವಾಬನಾಗ್ತಾನ. ಈ ಇಬ್ರಿಗೂ ಕೂಡ ಬೆಂಬಲ ಯಾರ್ದಿತ್ತು ಹೇಳ್ರಿ? ಈ ಇಬ್ಬರಿಗೂ ಬೆಂಬಲ ಯಾರ್ದಿತ್ತು? ಫ್ರೆಂಚ್ ಇರ್ದಿತ್ತು. ಸೊ ಫ್ರೆಂಚರ ಡುಪ್ಲೆ ಈ ಹಂತದಲ್ಲಿ ಎರಡನೇ ಹಂತದಲ್ಲಿ ಮೇಲುಗೈ ಸಾಧಿಸ್ತಾನ, ಬ್ರಿಟಿಷರಿಗೆ ಹೀನಾಯವಾದ ಅವಮಾನ ಆಗ್ತದ. ಬಟ್ ಇಷ್ಟ ಆದ ಕೂಡಲೇ ಇನ್ನು ಮುಜಾಫರ್ ಜಂಗ್ ಏನ್ ಹೈದರಾಬಾದ್ ನಿಜಾಮ್ನಾಗ್ತಾನಲ್ಲ ಈತ ಕೂಡ ಸಂತೋಷಗೊಂಡು ಚಂದಾ ಸಾಹೇಬ್ ಸಾಕಷ್ಟು ಕಾಣಿಕೆಗಳನ್ನ ಕೊಟ್ಟಿದ್ದಲ್ಲ, 80 ಹಳ್ಳಿಗಳನ್ನ ಕೊಟ್ಟಿದ್ದವ. ಇವ್ ಕೂಡ ಏನ್ ಮಾಡ್ತಂದ್ರ ಮುಜಾಫರ್ ಜಂಗನ್ಗೆ 50,000 ಪೌಂಡ್ ನಗದ್ ಹಣವನ್ನು ಕೊಡ್ತಾನೆ ಗಿಫ್ಟ್ ಆಗಿ. ಯಾಕಂದ್ರೆ ತನ್ನ ಆ ಹುದ್ದೆಗೆ ತಂದಿರ್ತಾನಲ್ಲ, ಹೈದರಾಬಾದ್ ನಿಜಾಮ್ ಹುದ್ದೆಗೆ ತಂದಿರ್ತಾನಲ್ಲ, ಆ ಸಂತೋಷದಿಂದ ಇವನಿಗೆ 50,000 ಪೌಂಡ್ ನಗದ್ ಹಣವನ್ನು ಕೊಡ್ತಾನ. ಅದರ ಜೊತೆಗೆ ಮಚಲಿಪಟ್ಟಣಂ ಈ ಒಂದು ನಗರವನ್ನ ಗಿಫ್ಟ್ ಅಂತ ಹೇಳಿ ಕೊಟ್ಬಿಡ್ತಾನ. ಮಚಲಿಪಟ್ಟಣಂ ಇಲ್ಲೇ ಬರ್ತದ. ಓಕೆ, ಸೊ ಈ ಮಚಲಿಪಟ್ಟಣಂ ಏನತ್ತಲ್ಲ ಇದನ್ನು ಕೂಡ ಗಿಫ್ಟ್ ಕೊಡ್ತಾನೆ, 50,000 ಪೌಂಡ್ ಕೊಡ್ತಾನೆ. ಇದಲ್ಲದ ಇನ್ನೊಂದು ಇಂಪಾರ್ಟೆಂಟ್ ಅಂದ್ರೆ ಫ್ರೆಂಚ್ ದಳಪತಿ ಬುಸ್ಸಿ ಅಂತ ಹೇಳಿ ಒಬ್ಬಿದ್ದ, ಈತ ದಳಪತಿ ಆರ್ಮಿ ಹೆಡ್. ಇವನನ್ನ ತನ್ನ ಆಸ್ಥಾನದಾಗ ಅಂದ್ರ ಹೈದರಾಬಾದ್ ಆಸ್ಥಾನದಾಗ ಇಟ್ಕೊಳಕ್ ಒಪ್ಪಿಗೆಯನ್ನು ಕೊಡ್ತಾನ, ಮತ್ ಇವನನ್ನ ತನ್ನ ಜೊತೆಗೆ ನಿಲ್ಸ್ಕೊತಾನ. ಸೊ ಕಂಪ್ಲೀಟ್ ಇಲ್ಲಿ ಹೈದರಾಬಾದ್ ಇದ್ದದ್ದು ಬುಸ್ಸಿಯ ಆಡಳಿತ ಮತ್ತು ಮಾರ್ಗದರ್ಶನದಲ್ಲಿ ಈ ಮುಜಾಫರ್ ಜಂಗ್ ಇದ್ದವ್ ನಡ್ಸಾವಿನ್ ಮುಂದ. ಈ ರೀತಿ ಕಂಪ್ಲೀಟ್ ಹೈದರಾಬಾದ್ ಮತ್ತು ಅರ್ಕಾಟ್ ಕರ್ನಾಟಕ ಪ್ರದೇಶ ಏನಿತ್ತಲ್ಲ ಅದು ಫ್ರೆಂಚರ್ ಕಡೆಗೆ ಹೋದಂಗ. ಯಾಕಂದ್ರೆ ಫ್ರೆಂಚರ ಬೆಂಬಲಿತ ಸುಲ್ತಾನ್ ಇವ ಯಾರು ಹೇಳ್ರಿ ಅರ್ಕಾಟಿನ ನವಾಬ ಮತ್ತು ಹೈದರಾಬಾದ್ ನಿಜಾಮ್ ಇಬ್ರು ಕೂಡ ಆಳ್ವಿಕೆ ಮಾಡೋರು. ಹಿಂಗಾಗಿ ಸುಮಾರು 1751 ಸುಮಾರಿಗೆ ಅಂದ್ರ ಈ ಡುಪ್ಲೆಯ ಒಂದು ಪ್ರಭಾವ ಏನಿತ್ತಲ್ಲ ಅದು ಇಂಗ್ಲಿಷ್ ಮೇಲೆ ಬಹಳಷ್ಟು ಆಗ್ತದ. ತಾವ ಅತ್ಯ ಉನ್ನತ ಇದಕ್ಕೆ ಅಧಿಕಾರಕ್ಕೆ ಏರ್ಬಿಡ್ತಾರೆ. ಬಟ್ ಈ ಒಂದು ಅಧಿಕಾರ ಬಹಳ ದಿವಸ ತನಕ ಉಳಿಯಂಗಿಲ್ಲ. ಮುಜಾಫರ್ ಜಂಗನನ್ನ ಅಲ್ಲಿ ಹೈದರಾಬಾದ್ ನಿಜಾಮ್ನಾಗ ಮಾಡ್ತಾರ. ಅದಾದ ಕೂಡಲೇ ಅವ ಇವ್ರಿಗೆ ಸಾಕಷ್ಟು ಗಿಫ್ಟ್ ಅನ್ನು ಕೊಡ್ತಾನ, ಬುಷಿಯನ್ ತನ್ನ ಕಡೆಗೆ ಇಟ್ಕೊತಾನ, 50,000 ಪೌಂಡ್ ಹಣವನ್ನು ಕೊಡ್ತಾನ. ಇದೆಲ್ಲ ಆಗ್ತದ. ಬಟ್ ಸ್ವಲ್ಪ ದಿವಸನ್ಯಾಗ ಅಂದ್ರ ಅಲ್ಲಿ ಒಂದು ಆಂತರಿಕ ಕಲಹ ಏರ್ಪಡ್ತದ ಹೈದರಾಬಾದ್ದಾಗ. ಅದೇ ಕಲಹದಾಗ ಒಂದು ಸಣ್ಣ ಕಲಹದಾಗ ಈ ಮುಜಾಫರ್ ಜಂಗ್ ಏನಿದ್ದಲ್ಲ ಇವು ಕೂಡ ಮರಣ ಹೊಂತಾನ. ಸೊ ಈಗ ಎಷ್ಟನೇ ವ್ಯಕ್ತಿ ತಿರ್ಕೊಂಡ್ ಹೇಳ್ರಿ? ಮೊದಲನೇದವ್ ತಿರ್ಕೊಂಡವ ಯಾರು? ಅನ್ವರುದ್ದೀನ್. ಅದಾದ್ಮೇಲೆ ನಾಸಿರ್ ಜಂಗ್ ಆಗನ ಈಗ ಮುಜಾಫರ್ ಜಂಗ್ ಕೂಡ ತಿರ್ಕೊಳ್ತಾನ. ಈ ಮುಜಾಫರ್ ಜಂಗ್ ತಿರ್ಕೊಂಡ್ ಕೂಡ್ಲೆ ಇದ ಸಂತತಿಯ ಇನ್ನೊಬ್ಬ ವ್ಯಕ್ತಿ ಇದ್ದ. ಆತ ಯಾರಂದ್ರ ಅಸಫ್ ಜಾನ್ 3ನೇ ಮಗ ಸಲಾಬತ್ ಜಂಗ್ ಅಂತ ಹೇಳಿ ಆತನ ಹೆಸರು. ಇಲ್ಲಿ ನೆನ್ಪಿಟ್ಕೊಳ್ರಿ, ಅಸಫ್ ಜಾನ 3ನೇ ಮಗ ಸಲಾಬತ್ ಜಂಗ್. ಇವನನ್ನ ಬುಸ್ಸಿ ಏನ್ ಮಾಡ್ತಾ ಹೇಳ್ರಿ? ಯಾಕಂದ್ರೆ ಈ ಬುಸ್ಸಿ ಯಾರು ಹೇಳ್ರಿ? ಹೈದರಾಬಾದ್ ಇದ್ದಂತಹ ಫ್ರೆಂಚ್ ದಳಪತಿ. ಇವ ಡಿಸಿಷನ್ ಮಾಡವಲ್ಲ ಇನ್ನ ನೆಕ್ಸ್ಟ್ ಯಾರಾಗೋದ ಅನ್ನೋದ. ಸೊ ಈತ ಏನ್ ಮಾಡ್ತಂದ್ರ ಈ ಅಸಫ್ ಜಾನ 3ನೇ ಮಗನಾದಂತ ಸಲಾಬತ್ ಜಂಗ್ನನ್ನ ಹೈದರಾಬಾದ್ ನಿಜಾಮ್ ಅಂತ ಹೇಳಿ ಘೋಷಣೆ ಮಾಡಿಬಿಡ್ತಾನ. ಸೊ ಈಗ ಯಾರು ಹೇಳ್ರಿ? ಸಲಾಬತ್ ಜಂಗ ಹೈದರಾಬಾದದ ನಿಜಾಮ್ನಾಗ್ತಾನ. ಈ ಕಡೆ ಚಂದಾ ಸಾಹೇಬ ಅರ್ಕಾಟಿನ ನವಾಬನಾಗ್ತಾನೆ. ಇವರಿಬ್ರು ಕೂಡ ಯಾರ ಬೆಂಬಲಿತ ವ್ಯಕ್ತಿಗಳು? ಫ್ರೆಂಚರ ಬೆಂಬಲಿತ ವ್ಯಕ್ತಿಗಳು. ಓಕೆ, ಸೊ ಹಿಂಗಾಗ್ತದ. ಇನ್ನು ಇವಂಗ್ ಮಾಡಿದ ಕೂಡಲೇ ಯಾರು ಹೇಳ್ರಿ? ಸಲಾಬತ್ ಜಂಗನನ್ನ ನಿಜಾಮ್ನಾಗ ಮಾಡಿದ ಕೂಡಲೇ ಇವ್ರಿಗೆ ರೋಡ ಬೀಳ್ತದ. ಏನಂತ ಹೇಳ್ರಿ? ಮೊದಲಿನ ನಿಜಾಮ್ರೆಲ್ಲಾನು ಕೂಡ ಗಿಫ್ಟ್ ಕೊಟ್ಟಿದಾರ ಅವ್ರಿಗೆ ಅಧಿಕಾರಕ್ಕೆ ತಂದ ಕೂಡಲೇ. ತಾನೂ ಕೊಡ್ಬೇಕಂತ ಅನಿಸ್ತದ ಇವ್ನಿಗೆ. ಅವ್ರು ಎಷ್ಟು ಗಿಫ್ಟ್ ಕೊಟ್ಟಿರಲ್ಲ ಅದಕ್ಕಿಂತ ಹೆಚ್ಚಿಗೆ ಗಿಫ್ಟ್ ಅನ್ನು ಕೊಡ್ಲಿಕ್ಕೆ ಟ್ರೈ ಮಾಡ್ತಾನೆ. ಈತ ಏನ್ ಮಾಡ್ತಾ ಬಿಡ್ತದ? ಚಿಕ್ಲೋಲ್ 1ನೇ ಪ್ಲೇಸ್. ಓಕೆ, ಚಿಕ್ಲೋಲ್. 2ನೇದು ಎಲ್ಲೋರ್. ಆಮೇಲೆ 3ನೇದು ಮುಸ್ತಾಫ್ ನಗರ್ 3ನೇ ಪ್ಲೇಸ್. ಮತ್ 4ನೇದು ಯಾವ್ದಂದ್ರ ರಾಜಮಂಡ್ರಿ ಜಿಲ್ಲೆ. ಇವು 4 ಕೂಡ ಜಿಲ್ಲಾ ಪ್ಲೇಸ್ಗಳು. ಈ 4 ಜಿಲ್ಲಾ ಪ್ಲೇಸ್ಗಳನ್ನ ಒಳಗೊಂಡಂತ ಒಂದ್ ದೊಡ್ಡ ಪ್ರದೇಶ ಇತ್ತು. ಆ ದೊಡ್ಡ ಪ್ರದೇಶಕ್ಕ ಉತ್ತರ ಸರ್ಕಾರ ಅಂತ ಹೇಳಿ ಕರಿತಿದ್ರು. ಸೊ ಈ ಉತ್ತರ ಸರ್ಕಾರಗಳ ಅಧಿಕಾರವನ್ನ ಎಲ್ಲಾ ಕಂಪ್ಲೀಟ್ ಅವ ಫ್ರೆಂಚರ್ ಕೊಡ್ತಾನೆ. ಇನ್ನು ಆ ಉತ್ತರ ಸರ್ಕಾರ ಎಲ್ಲೈತೆ ಅನ್ನೋದು ನೋಡ್ರಿ, ಇಲ್ಲಿ ರೆಡ್ ಮಾರ್ಕ್ ನಿಂದ ಕಾಣ್ತಿರ್ಬೋದು ನಿಮಗೆ. ಓಕೆ, ಇಲ್ಲಿಂದ ಹಿಡ್ಕೊಂಡು ಈ ಕಡೆ ಎಲ್ಲ ಅದ ಅರ್ಕಾಟ್ ಅದ. ಆಮೇಲೆ ಈ ಭಾಗ ಏನದಲ್ಲ ಈ ಭಾಗ ಉತ್ತರ ಸರ್ಕಾರ ಅಂತ ಹೇಳಿ ಕರ್ತಾರ. ಇದನ್ನ ಬಿಟ್ಟು ಈ ಕಡೆ ಮ್ಯಾಗಡೆ ಏನದಲ್ಲ ಇದು ಹೈದರಾಬಾದ್ ಅದ. ಇದು ಹೈದರಾಬಾದ, ಇದು ಕರ್ನಾಟಕ ಪ್ರದೇಶ, ಇದ ಉತ್ತರ ಸರ್ಕಾರ ಪ್ಲೇಸ. ಆಮೇಲೆ ಇಲ್ಲಿಂದ ಈ ಕಡೆ ಈ ಭಾಗದಾಗ ಏನದಲ್ಲ ಇದು ಮೈಸೂರು ಪ್ರಾಂತ. ಇಲ್ಲಿಂದ ಈ ಕಡೆ ಮ್ಯಾಗಡೆ ಭಾಗದಾಗ ಏನ್ ಕಾಣ್ತದಲ್ಲ ಇದೆಲ್ಲ ಮರಾಠರ ಪ್ರಾಂತ ಇತ್ತು. ಸೊ ಈಗ ಏನೈತೆ ಹೇಳ್ರಿ?
ಈ ಭಾಗವನ್ನು ಇಷ್ಟೇನು ಭಾಗ ಅದಲ್ಲ 4 ದೊಡ್ಡ ದೊಡ್ಡ ಜಿಲ್ಲೆಗಳನ್ನ ಒಳಗೊಂಡಂತ ಮಾರ್ಕೆಟಿಂಗ್ ಅತಿ ಉತ್ತಮವಾದಂತ ಪ್ಲೇಸ. ಅದನ್ನ ಈ ಯಾರು ಹೇಳ್ರಿ ಸಲಾಬತ್ ಜಂಗ್ ಇದ್ದಾವ ಯಾರಿಗೆ ಕೊಡ್ತಾನ, ಫ್ರೆಂಚರಿಗೆ ಕೊಡ್ತಾನ. ಸೊ ವ್ಯಾಪಾರ ಸಲುವಾಗಿ ಈ ಕಡೆ ಭಾಗವನ್ನು ತೆಗೆದುಕೊಂಡ್ರು, ಈ ಕಡೆನೂ ತೆಗೆದುಕೊಂಡ್ರು. ಇಷ್ಟೆಲ್ಲ ಉನ್ನತ ಸ್ಥಿತಿ ಒಳಗ ಯಾರು ಮುಟ್ತಾರ ಹೇಳ್ರಿ, ಫ್ರೆಂಚರ್ ಮುಟ್ತಾರ. ಯಾವ ಹೊತ್ತಿಗೆ? 1751 ಹೊತ್ತಿಗೆ. ಅಂದ್ರ ಡೂಪ್ಲೆ ಅಧಿಕಾರದ ಅತ್ಯುನ್ನತ ಸ್ಥಿತಿ ಒಳಗ ಭಾರತದಲ್ಲಿದ್ದ. ಇವನ್ ಕಂಪೇರ್ ಮಾಡ್ರೆ ಇಂಗ್ಲಿಷರು ಏನೂ ಅಲ್ಲ ಅನ್ನೋ ಲೆಕ್ಕಕ್ಕೆ ಅಷ್ಟರ ಮಟ್ಟಿಗೆ ಈತ ಉನ್ನತ ಒಂದು ಸ್ಥಾನವನ್ನ ಅಲಂಕರಿಸ್ತಾನ. ಇದಾದ ಕೂಡಲೇ ಏನಾಗ್ತದಂದ್ರ ಅರ್ಕಾಟ್ ಮುತ್ತಿಗೆ ಇಷ್ಟಕ್ಕೆ ಸುಮ್ಮನಾಗಿದ್ರೆ ಬರ್ತಿತ್ತು. ಯಾಕಂದ್ರ ತಿರುಚನಾಪಳ್ಳಿ ಕೋಟೆ ಒಳಗ ಆ ಮಹಮ್ಮದ್ ಅಲಿ ಹೋಗಿ ಅಡಿಗೆ ಕುಂತಿದ್ದ, ಅಲ್ಲಿಗೆ ಎಲ್ಲ ಮುಗಿದಿತ್ತು, ಇವ್ರ ಅಧಿಕಾರದಲ್ಲಿ ಇರ್ಬೋದಿತ್ತು. ಬಟ್ ಡೂಪ್ಲೆಯ ಒಂದು ಕಾನ್ಫಿಡೆನ್ಸ್ ಏನಂದ್ರ ಹಂಗ ಕೈಯಂಗಿಲ್ಲ ಅವ್ರನ್ನ, ಯಾರನ್ನ ಓಡಿ ಹೋದವ್ರನ್ನ, ಅವ್ರನ್ನ ಅಲ್ಲೇ ಕೊಲ್ಲಬೇಕು. ಕೊಲ್ಲಿಲ್ಲ ಅಂತ ತಿಳ್ಕೊಂಡ್ರೆ ಅವ್ರು ಬಂದ್ ಮತ್ತೆ ತಕರಾರು ಮಾಡ್ಬೋದು ಅನ್ನೋ ಉದ್ದೇಶದ ಸಲುವಾಗಿ ಈತ ಏನ್ ಮಾಡ್ತಂದ್ರ ಅರ್ಕಾಟ್ ಮುತ್ತಿಗೆ ಹಾಕ್ಬೇಕು ಅಂತ ತಿಳ್ಕೊಂಡು ಯೋಚನೆ ಮಾಡ್ತಾರೆ. ಯಾಕಂದ್ರ ಮಹಮ್ಮದ್ ಅಲಿ ಅಲ್ಲಿ ಹೋಗಿ ಕುಂತಿದ್ದ. ಮಹಮ್ಮದ್ ಅಲಿ ಯಾರ ಮಗ ಹೇಳ್ರಿ? ಅನ್ವರುದ್ದೀನ್ ಮಗ. ಓಕೆ, ಒಂದೇ ಒಂದು ಘಟನೆ ಆದ ಕೂಡಲೇ ಓಡಿ ಕುಂತಿದ್ದಲ್ಲ. ಸೊ ಇವನನ್ನ ಸೆರೆ ಹಿಡ್ಬೇಕಂತ ತಿಳ್ಕೊಂಡು 1751 ಯೋಚನೆ ಮಾಡ್ತಾನೆ ಡ್ಯೂಪ್ಲೆ. ಯಾಕಂದ್ರೆ 1751 ಬ್ರಿಟಿಷರು ಹೆದರ್ ಬಿಟ್ಟಿದ್ರು. ಆ ಹೆದರಿಕೆಯ ಲಾಭವನ್ನು ಇನ್ನಷ್ಟು ತೆಗೆದುಕೊಳ್ಬೇಕು ಅಂತ ತಿಳ್ಕೊಂಡ ಈ ಮಹಮ್ಮದ್ ಅಲಿಯನ್ನು ಸೆರೆ ಹಿಡಿಯುವ ಸಲುವಾಗಿ ಉದ್ದೇಶದಿಂದ ಡ್ಯೂಪ್ಲೆ ಮತ್ತು ಚಂದಾ ಸಾಹೇಬ್ರು ಇಬ್ರು ಕೂಡ ಏನ್ ಮಾಡ್ತಾರಂದ್ರ ತಿರುಚನಾಪಳ್ಳಿಗೆ ಮುತ್ತಿಗೆ ಹಾಕ್ತಾರ. ಓಕೆ, ಇಲ್ಲಿ ತಿರುಚನಾಪಳ್ಳಿ ಒಂದ್ಸಲ ತೋರ್ಸ್ತಾ ನೋಡ್ರಿ ನಿಮ್ಗ. ಇಲ್ಲಿ ಆಲ್ರೆಡಿ ಈಗ ನೋಡಿದ್ರಿ ನೀವು, ಈ ಪ್ಲೇಸ್ ಏನದಲ್ಲ ಇದು ತಿರುಚನಾಪಳ್ಳಿ. ಓಕೆ, ಸೊ ಅಲ್ಲಿ ರೆಡ್ ಇರಲ್ರಿ, ಒಂದು ನಿಮಿಷ. ಸೊ ಈ ಭಾಗ ಏನದಲ್ಲ ಇದು ತಿರುಚನಾಪಳ್ಳಿ. ಇಲ್ಲಿ ಮುತ್ತಿಗೆ ಹಾಕ್ತಾರೆ. ಯಾಕಂದ್ರೆ ಅಲ್ಲಿ ಯಾರ ಅಡಿ ಕುಂತಿದ್ರು ಹೇಳ್ರಿ? ಮಹಮ್ಮದ್ ಅಲಿ ಕುಂತಿದ್ದ. ಸೊ ಮಹಮ್ಮದ್ ಅಲಿಯನ್ನ ಕೊಲ್ಲುವ ಸಲುವಾಗಿ ಅವರಲ್ಲಿ ಮುತ್ತಿಗೆ ಹಾಕ್ತಾರೆ. ಬ್ರಿಟಿಷರು ಆ ಸಮಯದಲ್ಲಿ ಏನ್ ಹೇಳ್ರಿ ಈ ಮಹಮ್ಮದ್ ಅಲಿಗೆ ಸಹಾಯ ಮಾಡ್ಬೇಕು ಅಂತ ತಿಳ್ಕೊಂಡು ನಿರ್ಧಾರ ಮಾಡ್ತಾರೆ. ಮಹಮ್ಮದ್ ಅಲಿಗೆ ಸಹಾಯ ಮಾಡ್ಬೇಕಂತ ತಿಳ್ಕೊಂಡು ನಿರ್ಧಾರ ಮಾಡ್ತಾರ. ಆ ಟೈಮ್ದಾಗ ಆಲ್ರೆಡಿ ಈ ಎಲ್ಲಾ ಕದನಗಳಲ್ಲಿ ಇಂಗ್ಲಿಷರು ಸೋಲ್ತಿದ್ರು. ಒಂದು ಜವಾಬ್ದಾರಿಯನ್ನ ಹೊಸ ವ್ಯಕ್ತಿ ಕೊಡ್ಬೇಕಂತ ತಿಳ್ಕೊಂಡು ಬ್ರಿಟಿಷರು ಡಿಸಿಷನ್ ಮಾಡ್ತಾರ. ಮತ್ತ ಆ ಜವಾಬ್ದಾರಿಯನ್ನ ಯಾರು ಕೊಡ್ತಾರಂದ್ರ ಒಬ್ಬ ಉತ್ಸಾಹಿ ಸೇನಾನಿ ಇದ್ದ, ಆತನ ಹೆಸರು ರಾಬರ್ಟ್ ಕ್ಲೈವ್ ಅಂತ ಹೇಳಿ. ಓಕೆ, ಈ ರಾಬರ್ಟ್ ಕ್ಲೈವ್ನಿಗೆ ಈ ಮಹಮ್ಮದ್ ಅಲಿಯನ್ನ ನೀನು ಉಳಿಸಬೇಕು ಅನ್ನೋ ಜವಾಬ್ದಾರಿಯನ್ನು ಕೊಡ್ತಾರ. ಈ ರಾಬರ್ಟ್ ಕ್ಲೈವ್ ಇದ್ದವ ತಿರುಚನಾಪಳ್ಳಿಗೆ ಹೋಗಿ ಮಹಮ್ಮದ್ ಅಲಿಗೂ ಭೇಟಿ ಆಗ್ತಾನ. ಅವನಿಗೆ ಒಂದ್ ಸ್ವಲ್ಪ ಸೈನ್ಯವನ್ನ, ಸೆಕ್ಯೂರಿಟಿ ಸೈನ್ಯವನ್ನ ನೇಮಿಸ್ತಾನ. ಆಮೇಲೆ ಈತ ಇವ್ರು ಇಲ್ಲಿ ತಿರುಚನಾಪಳ್ಳಿಗೆ ಮುತ್ತಿಗೆ ಹಾಕ್ಬೇಕಾದ್ರೆ ಈತ 1751 ಈತ ಏನ್ ಮಾಡ್ತಾನಂದ್ರ ರಾಬರ್ಟ್ ಕ್ಲೈವ್ ಇದ್ದವ ಅರ್ಕಾಟಕ್ ಮುತ್ತಿಗೆ ಹಾಕ್ತಾನೆ. ಯಾಕೆ ಹೇಳ್ರಿ ಅರ್ಕಾಟಕ್ ಯಾಕೆ ಮುತ್ತಿಗೆ ಹಾಕ್ತಾನಂದ್ರ ಅರ್ಕಾಟದಾಗ ಚಂದಾ ಸಾಹೇಬ ಇಲ್ಲ, ಅರ್ಕಾಟಿನ ನವಾಬ್ ಚಂದಾ ಸಾಹೇಬ್. ಆ ಚಂದಾ ಸಾಹೇಬ ಮತ್ತು ಇಲ್ಲಿ ಡುಪ್ಲೆ ಕೂಡ ಅವ್ರ ಏನ್ ಮಾಡಿದಾರು ತಿರುಚನಾಪಳ್ಳಿ ಕೋಟೆಗೆ ಮುತ್ತಿಗೆ ಹಾಕಕ್ ಹೋಗಿದಾರೆ. ಬಟ್ ಅಲ್ಲಿಂದ ಗುಪ್ತವಾಗಿ ಆ ಮಹಮ್ಮದ್ ಅಲಿನ ಅಲ್ಲಿಂದ ಆತ ಕಳಿಸಿ ಅಲ್ಲಿ ಸುಮ್ನೆ ರಕ್ಷಣೆ ಸಲುವಾಗಿ ಸೈನಿಕರು ನಿಲ್ಲಿಸಿ ಈತ ಅರ್ಕಾಟಿಗೆ ಮುತ್ತಿಗೆ ಹಾಕ್ತಾನ. ಅಲ್ಲಿ ನವಾಬ್ ಆಗಿದ್ದ. ಹಿಂಗಾಗಿ ಆ ಮುತ್ತಿಗೆ ಯಶಸ್ವಿ ಆಗ್ತದ, ವಶನೂ ಮಾಡ್ಕೊಳ್ತಾನ. ಓಕೆ, ಇದು ಒಂದೇದು. ಇದರಿಂದ ಏನಾಗ್ತಂದ್ರ ಈ ಮುತ್ತಿಗೆದಿಂದಾಗಿ ಈ ಚಂದಾ ಸಾಹೇಬ್ ಅಲ್ಲಿ ಇಲ್ಲಾಗಿರ್ತಾನ. ಆತನ ಮಗ ರಾಜಾ ಸಾಹೇಬ್ ಅಲ್ಲಿದ್ದ. ಈ ರಾಜಾ ಸಾಹೇಬ್ ಏನ್ ಮಾಡ್ತಾಳ್ರಿ ಹೆದರಿ ತಂಜಾವೂರಿಗೆ ಓಡಿ ಹೋಗ್ಬಿಡ್ತಾನ. ಓಕೆ, ಇಲ್ಲಿ ತಂಜಾವೂರ್ ಇಲ್ಲಿ ಬರ್ತದ, ತೋರ್ಸನಿಲ್ರಿ ನಿಮಗೆ. ಓಕೆ, ನೋಡ್ರಿ ಇಲ್ಲಿ ಅದ ತಂಜಾವೂರು. ಸೊ ಈ ತಂಜಾವೂರಿಗೆ ಏನ್ ಮಾಡ್ತಾನಂದ್ರ ಈ ರಾಜಾ ಸಾಹೇಬ್ ಓಡಿ ಹೋಗ್ತಾನ. ರಾಜಾ ಸಾಹೇಬ್ ಯಾರ ಮಗ ಹೇಳ್ರಿ? ಚಂದಾ ಸಾಹೇಬನ್ ಮಗ. ಅಲ್ಲಿ ಅನ್ವರುದ್ದೀನ್ ಸೋಲಿಸ್ಕೊಂಡ ಕೂಡಲೇ ಮಹಮ್ಮದ್ ಅಲಿ ಹಂಗ ಓಡಿ ಹೋಗಿದ್ದಲ್ಲ ತಿರುಚನಾಪಳ್ಳಿಗೆ, ಹಂಗ ಇಲ್ಲಿ ಅರ್ಕಾಟ್ ಮುತ್ತಿಗೆ ಹಾಕಿದ ಕೂಡಲೇ ಚಂದಾ ಸಾಹೇಬನ್ ಮಗ ರಾಜಾ ಸಾಹೇಬದಿಂದ ಇವ ತಂಜಾವೂರಿಗೆ ಓಡಿ ಹೋಗ್ತಾನ. ಈ ಪ್ಲೇಸ್ಗಳ ಹೆಸರ, ವ್ಯಕ್ತಿಗಳ ಹೆಸರುಗಳನ್ನ ಒಂದು ಬಿಟ್ಟು 4 ಸಲ ರಿಪೀಟ್ ಕೇಳ್ರಿ, ಬರ್ದಿಟ್ಕೊಳ್ಳುವಂತ ಪ್ರಯತ್ನ ಮಾಡ್ರಿ, ಅಂದ್ರಷ್ಟೇ ನೆನಪು ಇರ್ತದ. ಓಕೆ, ಸೊ ಈ ಚಂದಾ ಸಾಹೇಬ್ ಕೂಡ ಪಲಾಯನ್ ಮಾಡ್ತಾನ. ಇದಾದ ಕೂಡಲೇ ಘಟನೆ ಏನೇನ್ ನಡೀತದ ಅನ್ನೋದು ನೋಡ್ರಿ. ನೆಕ್ಸ್ಟ್ ನೋಡ್ರಿ, ತಿರುಚನಾಪಳ್ಳಿಗೆ ಮುತ್ತಿಗೆ. ಯಾಕಂದ್ರೆ ಈಗ ಮತ್ ನೇರವಾಗಿ ಆ ಮಹಮ್ಮದ್ ಅಲಿ ಏನ್ ಹಿಡಿಬೇಕಲ್ಲ, ಅದಕ್ಕ ಇನ್ನ ರಾಬರ್ಟ್ ಕ್ಲೈವ್ ಏನ್ ಮಾಡ್ತಂದ್ರ ಆತನನ್ನ ರಕ್ಷಣೆ ಮಾಡೋ ಸಲುವಾಗಿ ಇಲ್ಲಿ ಆಲ್ರೆಡಿ ತಿರುಚನಾಪಳ್ಳಿಗೆ ಮುತ್ತಿಗೆ ಯಾರು ಹಾಕಿದ್ರು? ಚಂದಾ ಸಾಹೇಬ್ ಹಾಕಿದ್ದಲ್ಲ. ಸೊ ತಿರುಚನಾಪಳ್ಳಿಗೆ ಈ ಸಲ ಏನ್ ಮಾಡ್ತಂದ್ರ ರಾಬರ್ಟ್ ಕ್ಲೈವ್ ಮುತ್ತಿಗೆ ಹಾಕ್ತಾನ. ಅರ್ಕಾಟ್ ಆಲ್ರೆಡಿ ಅವನು ವಶದಾಗ ಬಂದದ, ಅರ್ಕಾಟ್ ಬಂದದ, ಇನ್ ತಿರುಚನಾಪಳ್ಳಿ ವಾಪಸ್ ಬಿಡ್ಬೇಕು. ಸೊ ಇದಕ್ ಮುತ್ತಿಗೆ ಹಾಕ್ತಾನ. ಅವಾಗ ಡುಪ್ಲೆ ಸೈನ್ಯ, ಡುಪ್ಲೆ ಮತ್ತು ಚಂದಾ ಸಾಹೇಬ್ರ ಸೈನ್ಯ ಏನತ್ತಲ್ಲ, ಆ ಸೈನ್ಯಕ್ಕೂ ಮತ್ತ ಅಪೋಸಿಟ್ ಯಾರ್ದೀಗ ರಾಬರ್ಟ್ ಕ್ಲೈವ್ನ ಸೈನ್ಯ, ಬ್ರಿಟಿಷರ ಸೈನ್ಯ. ಆ ರಾಬರ್ಟ್ ಕ್ಲೈವ್ನಿಗೂ 3 ಯುದ್ಧಗಳಾಗ್ತಾವ. ಆ 3 ಯುದ್ಧಗಳಲ್ಲಿ ಆರ್ನಿ ಯುದ್ಧ, ಕಾವೇರಿ ಪಾರ್ಕ್ ಯುದ್ಧ, ವಾಲಿಕರಡಿಪುರಂ ಕದನ. ಈ 3 ಕದನಗಳಲ್ಲಿ ಫ್ರೆಂಚರನ್ನ ರಾಬರ್ಟ್ ಕ್ಲೈವ್ ನೇತೃತ್ವದ ಸೈನ್ಯ ಏನದಲ್ಲ ಅದು ಸಂಪೂರ್ಣವಾಗಿ ಸೋಲಿಸ್ತದ. ಈ 3 ಪ್ರದೇಶಗಳು ಕೂಡ ಪಾಂಡಿಚೇರಿ, ಇಲ್ಲಿ ಏನ್ ಪಾಂಡಿಚೇರಿ ಕಾಣ್ತದಲ್ಲ, ಈ ಪಾಂಡಿಚೇರಿ ಮತ್ತು ಇಲ್ಲಿ ತಿರುಚನಾಪಳ್ಳಿ ಏನದಲ್ಲ, ಈ ಭಾಗದಲ್ಲಿ ಬರ್ತಾವ ಇವು 3 ಪ್ಲೇಸ್ಗಳ. ಈ 3 ಯುದ್ಧಗಳಲ್ಲಿ ಚಂದಾ ಸಾಹೇಬ್ ಇದು ಏನ್ ಹೇಳ್ರಿ ಫ್ರೆಂಚರ ನೇತೃತ್ವದ ಸೈನ್ಯ ಮತ್ತು ಚಂದಾ ಸಾಹೇಬ್ ಸೈನ್ಯ ಕದನಗಳಲ್ಲಿ ಸೋಲ್ತದ. ಚಂದಾ ಸಾಹೇಬ್ ತಂಜಾವೂರಿನ ಸೇನಾನಿ ಒಬ್ಬನಿಂದ ಕೊಲೆ ಆಗ್ತಾನ, ಹೇಳ್ತಾ. ಸೊ ಹಿಂಗಾಗಿ
ಇಲ್ಲಿ ಏನಾಗ್ತದ ಹೇಳ್ರಿ, ಈ ಹಂತಕ್ಕಂದ್ರ ಕೊನೆ ಹಂತಕ್ಕ 4ನೇ ವ್ಯಕ್ತಿ ಸೈತಾನ. ಇನ್ ಮೊದಲನೇದಿಂದ ಹೇಳ್ಕೊತ ಬರ್ರಿ ಯಾರ್ಯಾರು ಸತ್ರ ಅನ್ನೋದ. ಒಂದೇ ಸತ್ತವ ಯಾರು? ಅನ್ವರುದ್ದೀನ್, ಚಂದಾ ಸಾಹೇಬ್ ಆಗ್ತಾನ. ಆ ಕಡೆ ನಾಸಿರ್ ಜಂಗ್ ಸೈತಾನ, ಮುಜಾಫರ್ ಜಂಗ್ ಇದಾಗ್ತಾನ, ಹೈದರಾಬಾದ್ ನಿಜಾಮ್ ಆಗ್ತಾನ. ಆದ ಕೂಡ್ಲೆ ಮುಜಾಫರ್ ಜಂಗ್ ಸೈತಾನ, ಸಲಾಬತ್ ಜಂಗ್ ಬರ್ತಾನ. ಈಗ 4ನೇ ವ್ಯಕ್ತಿ ಸತ್ತವ ಯಾರು? ಚಂದಾ ಸಾಹೇಬ್. ಸೊ ಇಲ್ಲಿ ಚಂದಾ ಸಾಹೇಬ್ ಸೈತಾನ. ಇದು ಆದ ಕೂಡಲೇ ಇಷ್ಟೇನ ಆಗ್ತದಲ್ಲ, ಈ ಸೋಲದ ನಂತರ ಇನ್ನ ವಿದ್ದು ಮುಂದುವರಿಸಬೇಕು ಅಂತ ತಿಳ್ಕೊಂಡ ಡುಪ್ಲೆ ಪ್ಲಾನ್ ಮಾಡ್ತಾನೆ, ಯೋಜನೆ ಮಾಡ್ತಾನೆ. ಈ ವಿಧವನ್ನ ಇನ್ನಷ್ಟು ಮುಂದುವರಿಸ್ಬೇಕಂತ. ಬಟ್ ಈ ವಿಧದಿಂದ ಡುಪ್ಲೆಗ್ ನಿರ್ಗಮನ ಆಗಿಬಿಡ್ತಾನೆ. ಯಾಕಂತಾರ ಫ್ರೆಂಚ್ ಸರ್ಕಾರ ಇಲ್ಲಿ ಅಷ್ಟೇ ಯುದ್ಧಗಳಲ್ಲ, ಆ ಕಡೆ ಯುರೋಪ್ದಾಗೂ ಕೂಡ ಬಹಳಷ್ಟು ಯುದ್ಧದಾಗ ಭಾಗವಹಿಸಿರ್ತದ. ಹಿಂಗಾಗಿ ಅವರ ಆರ್ಥಿಕ ಒಂದು ನಷ್ಟವನ್ನ ಅನುಭವಿಸ್ತಿರ್ತಾರ. ಹಿಂಗಾಗಿ ಡುಪ್ಲೆ ಒಂದೇ ಒಂದು ಸೋಲಿಗೆ ಆ ಸರ್ಕಾರ, ಫ್ರೆಂಚ್ ಸರ್ಕಾರ ಏನಂತದ, ಇನ್ ಯುದ್ಧ ಬೇಡ, ನೀವು ವಾಪಸ್ ಬರ್ಬೇಕು ಅಂತ ಹೇಳ್ತಾರೆ. ಉಲ್ಟಾ ಮತ್ ಅವನ ಮೇಲೆ ಕೆಲವೊಂದಿಷ್ಟ ಏನ್ ಹೇಳ್ರಿ ಎನ್ಕ್ವೈರೀಸ್ ಎಲ್ಲ ಇಟ್ಬಿಡ್ತಾರ. ಸೊ ಬಹಳಷ್ಟು ನೊಂದ್ಕೊಂಡ್ ಬಿಡ್ತಾನೆ ಡುಪ್ಲೆ. ಇಷ್ಟೆಲ್ಲ ಜಯ ತಂದು ಕೊಟ್ರು ಕೂಡ ನನ್ನ ಮೇಲೆ ಇವರು ಸಂಶಯ ವ್ಯಕ್ತಪಡಿಸಿರು ಅಂತ ತಿಳ್ಕೊಂಡು. ಸೊ ಡುಪ್ಲೆ ಆ ಫ್ರಾನ್ಸ್ ದೇಶಕ್ಕೆ ವಾಪಸ್ ಹೋಗ್ತಾನ. ಫ್ರಾನ್ಸ್ ಸರ್ಕಾರ ಏನ್ ಮಾಡ್ತಂದ್ರ ಆ ಡುಪ್ಲೆ ಜಾಗದಾಗ ಇನ್ನೊಬ್ನ ನೇಮಕ ಮಾಡ್ತದ. ಆತನ ಹೆಸರು ಏನಂದ್ರ ಗೋಡೆಹೋ. ಹೆಸರು ನೆನ್ಪಿಟ್ಕೊಡ್ರಿ. ಈತ ಭಾರತಕ್ಕೆ ಫ್ರೆಂಚ್ ಗವರ್ನರ್ ಆಗಿ ಬರ್ತಾನೆ. ಯಾರ ಸ್ಥಾನದಲ್ಲಿ ಬರ್ತಾನೆ ಹೇಳ್ರಿ? ಡುಪ್ಲೆ ಸ್ಥಾನದಲ್ಲಿ ಬರ್ತಾನೆ. ಸೊ ಈತ ಏನು ಇಲ್ಲಿ ವಾಪಸ್ ಬರ್ತಾನಲ್ಲ ಭಾರತಕ್ಕ, ಈ 2ನೇ ಕರ್ನಾಟಕ ಯುದ್ಧ ಇಲ್ಲಿಗೆ ಮುಗಿಸ್ಬೇಕು ಅಂತ ತಿಳ್ಕೊಂಡು ಹೇಳಿ ಕಳ್ಸಿರ್ತಾರೆ. ನೀವು ಹೋಗು, ಒಪ್ಪಂದ ಮಾಡ್ಕೋ, ಯುದ್ಧ ಕಂಪ್ಲೀಟ್ ಮಾಡು. ಸೊ ಹಿಂಗಾಗಿ ಈತ ಬಂದ್ ಕೂಡಲೇ ಕೇವಲ ಒಂದೇ ಒಂದು ಸೋಲ್ ಆಗಿರ್ತದ. ಈತ ಬಂದ ಬ್ರಿಟಿಷರ್ ಜೊತೆಗೆ ಒಪ್ಪಂದ ಮಾಡ್ಕೊಳ್ತಾನ. ಆ ಒಪ್ಪಂದ ಪಾಂಡಿಚೇರಿ ಒಳಗೆ ನಡೀತದ. ಪಾಂಡಿಚೇರಿ ಒಳಗೆ ಒಪ್ಪಂದ ನಡೀತದ. ಅದರಿಂದಾಗಿ ಈ ಒಪ್ಪಂದಕ್ಕೆ ಏನ್ ಕರಿತಾರಂದ್ರ ಪಾಂಡಿಚೇರಿ ಒಪ್ಪಂದ ಅಂತ ಹೇಳಿ ಕರಿತಾರ. 1754ರಲ್ಲಿ ಈ ಒಪ್ಪಂದ ಆಗ್ತದ. ಸೊ ಗೋಡೆಹೋ ಬ್ರಿಟಿಷರೊಡನೆ ಈ ಪಾಂಡಿಚೇರಿ ಒಪ್ಪಂದವನ್ನು ಮಾಡ್ಕೊಳ್ತಾನೆ. ಯಾರ್ಯಾರ ಮಧ್ಯೆ ಪಾಂಡಿಚೇರಿ ಒಪ್ಪಂದ ನಡೆದಿತ್ತು ಅಂತಂದ್ರೆ ಅಲ್ಲಿ ನೀವು ನೆನ್ಪಿಟ್ಕೊಳ್ಬೇಕು, ಬಹಳಷ್ಟು ಜನ ಇಲ್ಲಿ ತಪ್ಪೇನ್ ಮಾಡ್ತಾರಂದ್ರ 2ನೇ ಕರ್ನಾಟಕ ಯುದ್ಧದಲ್ಲಿ ಡುಪ್ಲೆನೆ ಹೆಚ್ಚು ಮಹತ್ವ ಪಾತ್ರ ವಹಿಸಿದ್ರಿಂದ ಅವ ಒಪ್ಪಂದ ಮಾಡ್ಕೊಂಡ ಅಂತ ಹೇಳ್ತಾರೆ. ಬಟ್ ಅವನ ಸ್ಥಾನದಲ್ಲಿ ಬಂದಂತಹ ಗೋಡೆಹೋ ಮತ್ತು ಬ್ರಿಟಿಷರು ಇವರು ಒಪ್ಪಂದ ಮಾಡ್ಕೊಳ್ತಾರ. ಇದು ಪಾಂಡಿಚೇರಿ ಒಪ್ಪಂದ 1754ರಲ್ಲಿ ನಡೀತದೆ. ಏನೆಲ್ಲಾ ಕರಾರುಗಳಾಗ್ತಾವ ಅನ್ನೋದು ನೋಡ್ರಿ. ಮೊದಲನೇದು 2ನೇ ಕರ್ನಾಟಕ ಯುದ್ಧ ಈ ಒಪ್ಪಂದ ಮೂಲಕ ಕೊನೆಗೊಳ್ತದ. ಮೊದಲನೇ ಕಂಡೀಷನ್, ಇನ್ ಮುಂದೆ ಯುದ್ಧ ಮಾಡಂಗಿಲ್ಲ, ಎಲ್ಲಾ ಯುದ್ಧ ಸ್ಟಾಪ್ ಆಗ್ಬೇಕು, ಯುದ್ಧ ನಡೆದಂತ ಎಲ್ಲಾ ಪ್ಲೇಸ್ಗಳು ಅಲ್ಲೇ ಖಾಲಿ ಆಗ್ಬೇಕು ಅಂತ ತಿಳ್ಕೊಂಡು ಹೇಳ್ತಾರೆ. ಎರಡನೇದೇನಂದ್ರ ಎರಡೂ ಪಕ್ಷಗಳು ದೇಶೀಯ ರಾಜರ ವ್ಯವಹಾರಗಳಲ್ಲಿ ತಲೆ ಹಾಕದಿರಲು ಒಪ್ಪಿದವು. ಇನ್ನು ಮುಂದ ಹೈದರಾಬಾದ್ ನಿಜಾಮ್ ಯಾರೇ ಆಗ್ಲಿ ಅಥವಾ ಕರ್ನಾಟಕ ನವಾಬರೇ ಯಾರಾಗ್ಲಿ ಅಥವಾ ಇನ್ನುಳಿದ ಪ್ರದೇಶದಲ್ಲಿ ಭಾರತದವ್ರು ಯಾರು ಆಗ್ತಾರಾಗ್ಲಿ ಅಧಿಕಾರದಲ್ಲಿರ್ಲಿ, ನಾವಿಬ್ರು ಕೂಡ ಅವರ ಅಧಿಕಾರ ಸಲುವಾಗಿ ಹೋರಾಟ ಮಾಡಂಗಿಲ್ಲ ಅಂತ ತಿಳ್ಕೊಂಡು ಸ್ಪಷ್ಟವಾಗಿ ನಿರ್ಣಯ ಆಗ್ತದೆ. ಇದ ನಿರ್ಣಯವನ್ನು ಮೊದಲನೇ ಕರ್ನಾಟಕ ಯುದ್ಧದಾಗೂ ಇವ್ರು ಮಾಡಿದ್ರು, ಮತ್ ಮುರಿದ್ರು, ಈಗ ಮತ್ ಮಾಡಿದ್ರು. ಓಕೆ, ಇನ್ ನೆಕ್ಸ್ಟ್ ನೋಡ್ರಿ ಮೂರನೇದು ಏನತ್ತಂದ್ರೆ, ಮೂರನೇದು ಇಬ್ರು ಯುದ್ಧ ಪೂರ್ವ ಪ್ರದೇಶಗಳಿಗೆ ಹಿಂತಿರುಗೋದು ಅಂತಂದ್ರೆ ಏನ್ ಹೇಳ್ರಿ, ಈ ಮೊದಲೇ ಎಲ್ಲಿ ಈಗ ಈ ಯುದ್ಧದ ಸಮಯದಲ್ಲಿ ಯಾರು ಎಷ್ಟು ಬೇಕಾಷ್ಟು ಪ್ಲೇಸ್ಗಳನ್ನ ಗೆದ್ಕೊಳ್ಳಿ, ಬಟ್ ಯುದ್ಧದ ಪೂರ್ವದಾಗ ಏನೇನ್ ಸ್ಥಿತಿ ಐತಲ್ಲ ಅದ ಸೇಮ್ ನಿರ್ಮಾಣ ಆಗ್ಬೇಕು. ಹಿಂಗಾಗಿ ನೀವು ಗೆದ್ದಂತ ಪ್ಲೇಸ್ಗಳನ್ನ ನಮಗ್ ಕೊಡ್ರಿ, ನಾವು ಗೆದ್ದಂತ ನಿಮಗ್ ಕೊಡ್ತೀವಿ, ಮತ್ ಮೊದಲನೇ ಸ್ಥಿತಿಗೆ ಹೋಗ್ಬೇಕು ಅಂತ ತಿಳ್ಕೊಂಡು ನಿರ್ಧಾರ ಮಾಡ್ತಾರೆ. ಇವ ಮೂರು ಪ್ರಮುಖವಾದಂಥವು. ಇದಾದ ಕೂಡಲೇ ನಾಲ್ಕನೇದು ಏನತ್ತಂದ್ರೆ ಸಲಾಬತ್ ಜಂಗ್ ಹೈದರಾಬಾದಿನ ನಿಜಾಮ್ನನ್ನಾಗಿ ಬ್ರಿಟಿಷರು ಒಪ್ಕೊಳ್ತಾರೆ. ಯಾಕಂದ್ರೆ ಸಲಾಬತ್ ಜಂಗ್ನನ್ನ ಯಾರು ನಿಮಿಸಿದ್ರು ಹೇಳ್ರಿ? ಯಾರು ನಿಮಿಸಿದ್ರು? ಮೊದಲು ಯಾರು ನಿಮಿಸಿದ್ರು ಅಂತಂದ್ರೆ ಫ್ರೆಂಚರ್ ನಿಮಿಸಿದ್ರು. ಅದಕ್ಕೆ ಬ್ರಿಟಿಷರು ಒಪ್ಕೊಳ್ತಾರ, ಸಲಾಬತ್ ಜಂಗ ಏನಿದಲ್ಲ ಇದು ಹೈದರಾಬಾದ್ ನಿಜಾಮ್ ಇದ್ರೆ ನಮ್ಗೆ ಏನು ತೊಂದ್ರೆ ಇಲ್ಲ ಅಂತ ಹೇಳ್ತಾರ. ಸೊ ಸಲಾಬತ್ ಜಂಗ್ ಹೈದರಾಬಾದ್ ನಿಜಾಮ್ನಾಗ ಉಳ್ತಾನ. ಆಮೇಲೆ ಮಹಮ್ಮದ್ ಅಲಿ ಏನಿದ್ದಲ್ಲ, ಬ್ರಿಟಿಷರ ಬೆಂಬಲಿತ ವ್ಯಕ್ತಿ ಮಹಮ್ಮದ್ ಅಲಿ, ಈ ಮಹಮ್ಮದ್ ಅಲಿ ಇನ್ ಮುಂದೆ ಅರ್ಕಾಟಿ ನವಾಬ್ನಾಗ್ಲಿ ಅಂತ ತಿಳ್ಕೊಂಡು ಫ್ರೆಂಚರು ಒಪ್ಕೊಳ್ತಾರೆ. ಸೊ ಇವೆರಡು ಕ್ಲಿಯರ್ ಆಗ್ತಾವ. ಆಮೇಲೆ ಫ್ರೆಂಚರು ದಕ್ಕನ್ನಲ್ಲಿ ಗಳಿಸಿದ್ದೆಲ್ಲವನ್ನು ಕೂಡ ಕಳ್ಕೊಂಡ್ ಬಿಡ್ತಾರೆ. ಇಲ್ಲೆಲ್ಲ ಈ ಭಾಗದಾಗ ಎಲ್ಲ ಅವ್ರದೇ ಇತ್ತು. ಬಟ್ ಯುದ್ಧದ ಪೂರ್ವ ಸ್ಥಿತಿಗೆ ತಿರುಗೋದತ್ತಂದ್ರ ಗೆದ್ದಂತ ಪ್ಲೇಸ್ಗಳನ್ನೆಲ್ಲ ಬಿಟ್ಕೊಡ್ಬೇಕಾಗ್ತದೆ. ಸೊ ಫ್ರೆಂಚರ್ಗೆ ಇದರಿಂದ ಬಹಳಷ್ಟು ಲಾಸ್ ಆಗ್ತದ ಅಂತ ಹೇಳ್ತೀವಿ. ಸೊ ಇವಿಷ್ಟು ಮಹತ್ವದ ಏನ್ ಹೇಳ್ರಿ ಪಾಯಿಂಟ್ಸ್ ಎತ್ತರದ ಪಾಂಡಿಚೇರಿ ಒಪ್ಪಂದದ ಒಂದ್ ಕೆಲವೊಂದಿಷ್ಟು ಕರಾರುಗಳನ್ನೆಲ್ಲ ಕೂಡ ಹೇಳ್ದಂಗ ಆಯ್ತಾ. ಇನ್ನ ಈ ಯುದ್ಧ ಇಲ್ಲಿಗೆ ಮುಗಿತದ. ಈ ಮುಗಿದ ಕೂಡಲೇ ಇಲ್ಲೇನು ಫ್ರಾನ್ಸ್ಗೆ ವಾಪಸ್ ಹೋಗಿರ್ತಾನಲ್ಲ ಡುಪ್ಲೆ ಒಂದ್ ಸ್ಫೋಟಕ್ ಮಾಹಿತಿಯನ್ನು ಕೊಟ್ಬಿಡ್ತಾನೆ. ಏನ್ ಕೊಡ್ತಾನಂತಂದ್ರೆ ಆತ ಈ ಗೋಡೆಹೋನ್ ಬದ್ಲಿ ಹೇಳ್ತಾನೆ. ಗೋಡೆಹೋ ಇಲ್ಲಿ ಬಂದ್ ಏನ್ ಪಾಂಡಿಚೇರಿ ಒಪ್ಪಂದವನ್ನು ಮಾಡ್ಕೊಳ್ತಾನಲ್ಲ, ಆ ಒಪ್ಪಂದಕ್ಕ ಆತ ಏನ್ ಹೇಳ್ತಾನಂದ್ರೆ ಗೋಡೆಹೋ ರಾಷ್ಟ್ರದ ಅಗೌರವಕ್ಕೂ ಮತ್ತು ರಾಷ್ಟ್ರದ ನಿರ್ನಾಮಕ್ಕೂ ಸಹಿ ಹಾಕಿದ ಅಂತ ತಿಳ್ಕೊಂಡು ಹೇಳ್ತಾನೆ. ಅಂದ್ರೆ ಇನ್ಡೈರೆಕ್ಟ್ ಇದೇನ್ ಪಾಂಡಿಚೇರಿ ಒಪ್ಪಂದ ಮಾಡ್ಕೊಂಡಲ್ಲ, ಈ ಒಪ್ಪಂದ ಮಾಡ್ಕೊಂಡ್ಬಾರ್ದಾಗಿತ್ತು. ಈ ಒಪ್ಪಂದ ಮಾಡ್ಕೊಂಡ್ರಿಂದ ಇಂಗ್ಲಿಷರ್ ನಾವು ಬೆಳೆಸ್ದಂಗ ಆಯ್ತು, ಮತ್ತು ಫ್ರಾನ್ಸ್ದೆಲ್ಲ ನಿರ್ನಾಮಕ್ಕೆ ಇವ ಕಾರಣಕರ್ತ ಅದ ಅಂತ ತಿಳ್ಕೊಂಡ ಈ ಒಂದು ಸ್ಟೇಟ್ಮೆಂಟ್ ಈ ಡುಪ್ಲೆ ಕೊಡ್ತಾನೆ.
ಯಾಕೆ ಕೊಡ್ತಾನಂದ್ರ ಡುಪ್ಲೆ ಆದ್ರೆ ಓಪನ್ ಮಾಡ್ಕೊಳತ್ತಿದ್ದ, ಮತ್ ಯುದ್ಧ ಮಾಡ್ತಿದ್ದ, ಮತ್ ಗೆಲ್ತಿದ್ದ. ಭಾರತದಿಂದ ಬ್ರಿಟಿಷರನ್ನ ಓಡಿಸುವಂತ ಕೆಲಸನ ಮಾಡ್ಬೇಕು ಅನ್ನೋದು ಒಂದು ಉದ್ದೇಶವನ್ನ ಡುಪ್ಲೆ ಇಟ್ಕೊಂಡಿದ್ದ. ಹಿಂಗಾಗಿ ಅವನ ಉದ್ದೇಶ ಈಡೇರಂಗಿಲ್ಲ. ಅದಕ್ಕೆ ಕಾರಣ ಯಾರತ್ತಂದ್ರೆ ಗೋಡೆ ಹೋ ಅಂತ ತಿಳ್ಕೊಂಡ ಡುಪ್ಲೆ ಆರೋಪಿಸ್ತಾನ. ಓಕೆ, ಸೊ ಇದಿಷ್ಟು ಏನ್ ಹೇಳ್ರಿ ಎರಡನೇ ಕರ್ನಾಟಕ ಯುದ್ಧದ ಕುರಿತು ಮಾಹಿತಿ. ಇನ್ನು ಮುಂದಿನ ಅವಧಿಯಲ್ಲಿ ಮೂರನೇ ಕರ್ನಾಟಕ ಯುದ್ಧದ ಮಾಹಿತಿ ಜೊತೆಗೆ ಮತ್ತೆ ನಾವು ಭೇಟಿಯಾಗೋಣ. ಸೊ ಅಲ್ಲಿವರೆಗೂ ನಮಸ್ಕಾರ.